And now we come to the last session of LitFest 2023, Cinema and Culture when local is universal. The speakers of this session are Rishab Shetty. Well, he clearly needs no introduction. He's one of the defining names of 2022, an excellent director, finest actor. His movie Kantara has truly redefined the success parameter of a film in this era. Blockbuster movie Kantara has set its footprints across the globe. Along with him, we have Prakash Belawadi, who's an actor, activist and journalist. And we have Indian filmmaker and writer Ashwini Iyer Tiwari. This session will be led by Malavika Avinash, who's an Indian spokesperson, television personality, actor and an advocate. I request the dignitaries to grace the stage. A Maruti key has been missed. If anyone has found, please hand over the car key. ಒಂದು ಸಣ್ಣ ಸೂಚನೆ ಇದೆ. ಈ ಲಿಟ್ ಫೆಸ್ಟನ್ನು ಪ್ರಾರಂಭ ಉದ್ಘಾಟನೆಯ ಭಾಗದಲ್ಲಿ ತುಳುನಾಡ ಸಂಸ್ಕೃತಿಯನ್ನು ಹೇಳುವಂತಹ ಪಾಡದನದ ಮುಖಾಂತರ ನಾವು ಐಡಿಯಾ ಆಫ್ ಭಾರತವನ್ನು ತಿಳಿಸುವಂತಹ ಪ್ರಯತ್ನ ಮಾಡಿದ್ವಿ. ಈಗ ಸಮಾರೋಪದ ಕೊನೆಯ ಭಾಗದಲ್ಲಿದ್ದೇವೆ. ಈ ಚರ್ಚೆಯ ನಂತರ ಕೊನೆಗೆ ದಕ್ಕಲ ಕಥಾ ಜಾಂಬವ ಪುರಾಣ ಅದರ ದಕ್ಕಲ ಕಥಾ ಪ್ರಾರ್ಥನೆಯೊಂದಿಗೆ ಆ ಜಾನಪದ ಆಶೀರ್ವಾದದೊಂದಿಗೆ ಇದನ್ನು ಮುಕ್ತಾಯ ಮಾಡಲಿಕ್ಕಿರ್ತೇವೆ. ಹಾಗಾಗಿ ದಯವಿಟ್ಟು ಆ ಕೊನೆಯ ಭಾಗದ 2 ನಿಮಿಷ ಇದ್ದುಕೊಂಡು ನಾವೆಲ್ಲರೂ ಇಲ್ಲಿಂದ ತೆರಳೋಣ. ಅನುಮತಿ ಇದ್ದರೆ ಶುರು ಮಾಡ್ತೀನಿ. ನಮಸ್ಕಾರ. ಇವತ್ತು ಕನ್ನಡ ಭಾಷಿಕರು ನಾವು 3 ಜನ ಇದ್ದೇವೆ. ಅಶ್ವಿನಿ ಅವರು ಇಂಗ್ಲೀಷ್ ಮಾತಾಡ್ತಾರೆ ಅಂತ ಅಂದ್ಕೋತೀನಿ. ಓಕೆ, ಸಾಧ್ಯವಾದಷ್ಟು ಕನ್ನಡ ಇಂಗ್ಲೀಷ್ 2 ಭಾಷೆಗಳಲ್ಲಿ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಮಾತಾಡೋಣ. ಸಿನಿಮಾ ಮತ್ತು ನಮ್ಮ ಸಂಸ್ಕೃತಿ, ವೆನ್ ಲೋಕಲ್ ಇಸ್ ಯೂನಿವರ್ಸಲ್ ಅನ್ನುವ ಶೀರ್ಷಿಕೆಯಡಿ ಇವತ್ತು ಮಾತನಾಡಲು ಹೊರಟಿದ್ದೇವೆ. ಮೊದಲನೇದಾಗಿ ನಾವು ಭಾರತೀಯರು ಆ್ಯಸ್ ಪೀಪಲ್ ಹೂ ಆರ್ ವಿ ಅಂತ ಯೋಚನೆ ಮಾಡೋದಾಗಿದ್ದರೆ, ಐ ವಿಲ್ ಜಸ್ಟ್ ಲೇ ಡೌನ್ ಅ ಪ್ರಿಟೆಕ್ಸ್ಟ್ ಆ್ಯಂಡ್ ದೆನ್ ಪರ್ಹ್ಯಾಪ್ಸ್ ವಿ ಕ್ಯಾನ್ ಟೇಕ್ ದ ಕಾನ್ವರ್ಸೇಷನ್ ಫರ್ದರ್. ನಾವು ಭಾರತೀಯರು, ಹಾಗಾಗಿ ನನಗೆ ತಕ್ಷಣಕ್ಕೆ ಮನಸ್ಸಿಗೆ ಬರುವಂತಹ 4 ಸಾಲುಗಳು: ಮಾತಾಚ ಪಾರ್ವತಿ ದೇವಿ ಪಿತಾದೇವೋ ಮಹೇಶ್ವರಾಹ ಬಾಂಧವ ಶಿವಭಕ್ತಾನ ಸ್ವದೇಶೋ ಭುವನತ್ರಯಂ ಅಂತ ಶಂಕರಾಚಾರ್ಯರು ಈ 4 ಸಾಲುಗಳನ್ನು ಅನ್ನಪೂರ್ಣಾಷ್ಟಕದ ಕೊನೆಯಲ್ಲಿ ಹೇಳ್ತಾರೆ. ಅಂದರೆ ನಾವು ಭಾರತೀಯರಾಗಿ ಎಲ್ಲರನ್ನೂ ನಮ್ಮವರು ಅಂತ ಅಂದ್ಕೊಳ್ಳೋರು. ವಾಟ್ ಇಸ್ ದ ನೇಷನ್ ಟು ಅಸ್ ಆರ್ ದ ಕಂಟ್ರಿ ಟು ಅಸ್ ಈಸ್ ಆಲ್ ಆಫ್ ದ 3 ವರ್ಲ್ಡ್ಸ್. ಭುವನತ್ರಯಂ, ನಾಟ್ ಜಸ್ಟ್ ದಿ ಅರ್ತ್ ಬಟ್ all the 7 layers below it, atala vitala sutala up to patala, and then bhur bhuva swaha up to satyam. So this is the perception of the world that we have as a nation, as a people. This is our civilizational ethos, and therefore when we think of universal and local, this is, I think, the broader context that I'd like to lay out. And then we as storytellers, ಕಥೆಗಾರರಾಗಿ ನಾವು ತಕ್ಷಣಕ್ಕೆ ತಲೆಗೆ ಬರುವಂತಹ ಕೆಲವು ವಿಚಾರಗಳನ್ನ ಹೇಳ್ತೀನಿ. ಕಥಾಕಾರ ಅಂತಾರೆ ಉತ್ತರ ಭಾರತದಲ್ಲಿ, ಅಲ್ಲಿಂದ ಬಂತು ಕಥಕ್. ಹಾಗೆ ಭಾಗವತ ಮೇಳ ದಕ್ಷಿಣ ಭಾರತದಲ್ಲಿ, ಹರಿಕತೆ, ಯಕ್ಷಗಾನ, ಕಥಕಳಿ, ಹೀಗೆ ಹಲವು ಬಗೆಗಳಿವೆ. ಕಥೆಯನ್ನು ಹೇಳುವವರ ನಾಟ್ಯ ರೂಪ ಇರಬಹುದು, ಅದು ಸಾಹಿತ್ಯಮಯವಾಗಿರಬಹುದು, ಅಥವಾ ಅದರಲ್ಲಿ ನಾಟಕ ಇರಬಹುದು, ನೃತ್ಯ ಇರುತ್ತೆ, ಎಲ್ಲವೂ ಇರುತ್ತೆ. ಇದೆಲ್ಲದರ ಮೂಲ ನಾವು ಹುಡುಕ್ತಾ ಹೋದಾಗ ಪ್ರಾಯಶಃ ವಿ ಗೋ ಬ್ಯಾಕ್ ಟು ಭರತಾಸ್ ನಾಟ್ಯಶಾಸ್ತ್ರ, ವೇರ್ ದೆರ್ ಇಸ್ ಆಂಗಿಕ ಅಭಿನಯ, ದೆರ್ ಇಸ್ ವಾಚಿಕ ಅಭಿನಯ, ದೆನ್ ದೆರ್ ಇಸ್ ಆಹಾರ್ಯ, ಆಂಗಿಕ ಬೀಯಿಂಗ್ ದ ಬಾಡಿ ಲ್ಯಾಂಗ್ವೇಜ್, ವಾಚಿಕ ಬೀಯಿಂಗ್ ದ ಲ್ಯಾಂಗ್ವೇಜ್ ದಟ್ ಇಸ್ ಯೂಸ್ಡ್, ದ ಡಯಲಾಗ್ಸ್, ಆ್ಯಂಡ್ ದೆನ್ ಆಹಾರ್ಯ ವಿಚ್ ಇಸ್ ದ ಮೇಕಪ್ ಆ್ಯಂಡ್
and all the costume. And Bharata really details how a stage should be, what the lighting should be, you know, how, where the audience should be seated, all of that in his Natya Shastra. And the Natya Shastra goes back just about, I think, 3,000 or 4,000 years. So this is who we are as storytellers, and I will end this introduction with two very interesting things that come to my mind. Indians as storytellers. ಮೊದಲನೇದು ರಾಮಾಯಣವನ್ನು ಲವ ಮತ್ತು ಕುಶ ಅಶ್ವಮೇಧ ಮಂಟಪದಲ್ಲಿ ವಾಲ್ಮೀಕಿಯ ಮುಂದೆ ರಾಮನ ಮುಂದೆ ಹೇಳ್ತಾರೆ ರಾಮಾಯಣದ ಕಥೆಯನ್ನು. ರಾಮನೇ ಅದಕ್ಕೆ ನಾಯಕ, ಹಿ ಈಸ್ ದ ಹೀರೋ ಆಫ್ ದ ಸ್ಟೋರಿ, ಆ್ಯಂಡ್ ಯೆಟ್ ದ ಚಿಲ್ಡ್ರನ್ ರಿಸೈಟ್ ರಾಮಾಯಣ ಇನ್ ಫ್ರಂಟ್ ಆಫ್ ಹಿಮ್. ಸೊ that's how far we go as storytellers. And then of course Mahabharata, where Dhritarashtra says ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುಯುತ್ಸವಃ ಮಾಮಕಃ ಪಾಂಡವ ಅಚ್ಚೈವ ಕಿಮಕುರ್ವತ ಸಂಜಯ ಅಂತ ಕೇಳ್ತಾರೆ, ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ. ಆ್ಯಂಡ್ ಸಂಜಯ ಗೋಸ್ ಆನ್ ಟು ಸೇ ಯತ್ರ ಯೋಗೇಶ್ವರ ಕೃಷ್ಣ. ಐ ವೋಂಟ್ ಗೋ ಇನ್ ಟು ದೋಸ್ ಡೀಟೇಲ್ಸ್, ಬಟ್ ಪ್ರಾಬಬ್ಲಿ ದ ಫಸ್ಟ್ ವಿಜುವಲ್ ನರೇಷನ್ ಆಫ್ ಕುರುಕ್ಷೇತ್ರ ಇಟ್ ಸೆಲ್ಫ್ ಆರ್ ಆಫ್ ಎನಿ ಈವೆಂಟ್, ಯು ನೋ, today it may be OTT or live relay or whatever, was way back in the Mahabharata time. So this is who we are as storytellers. So I come first to Rishab and then I'll come to you, Prakash. ನಾನು ನಿಮ್ಮನ್ನು ಕೇಳೋಕೆ ಬಯಸೋದು, ನೀವು ನಿಮ್ಮ ನೆಲದ ಕಥೆಯನ್ನು ಹೇಳ್ತೀರಿ, ನಿಮ್ಮ ಕಥೆಯನ್ನು ಹೇಳ್ತೀರಿ, ನಿಮ್ಮ ಭಾಷೆಯಲ್ಲಿ ಹೇಳ್ತೀರಿ. ಇದು ನಿಜವಾಗಲೂ ಇದು ಜಾಗತಿಕ ಅಂತ ನಿಮಗೆ ಅನಿಸುತ್ತಾ? ಇಸ್ ಇಟ್ ಟ್ರೂಲಿ ಯೂನಿವರ್ಸಲ್ ವೆನ್ ಯು ನೆರೇಟ್ ಯೋರ್ ಸ್ಟೋರಿ in your language? Of course, ನಾವು ನಮಗೆ ಕಥೆಗಾರರಾಗಿ ಹಲವು ಸಹಸ್ರ ವರ್ಷಗಳ ಇತಿಹಾಸ ಇದ್ದರೂ ಕೂಡ ನಾವು ವಿ ಯೂಸ್ ಸಿನಿಮ್ಯಾಟಿಕ್ ಟೂಲ್ಸ್ ವಿಚ್ ಆರ್ ವೆಸ್ಟರ್ನ್ ಆ್ಯಂಡ್ ಓನ್ಲಿ ಅಬೌಟ್ 100 years old. ಸೊ ಹಾಗೆ ಬರುವಾಗ ನಿಜವಾಗ್ಲೂ ಅದು ಜಾಗತಿಕ ಅಂತ ಅನಿಸುತ್ತಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಅಜ್ಜಿ ಕತೆ ಮೇಲೆ ನಂಬಿಕೆ ಜಾಸ್ತಿ. ಎಲ್ಲ ಅಜ್ಜಿರು ಮೇ ಬಿ ಒಂದು ವೆಸ್ಟರ್ನ್ ಅಜ್ಜಿ ಇರ್ಬೋದು ಅಥವಾ ಇಂಡಿಯನ್ ಅಜ್ಜಿ ಇರ್ಬೋದು, ನಮ್ಮ ಕುಂದಾಪುರದ ಅಜ್ಜಿ ಇರ್ಬೋದು, ಎಲ್ಲರೂ ಸೇಮ್ ಫ್ಲೋವಲ್ಲೇ ಕತೆ ಹೇಳ್ತಾರೆ. ಸೊ ಒಂದು ಸ್ಕ್ರೀನ್ ಪ್ಲೇ ಅವರ ಸ್ಟೋರಿ ಅಂತ ಬಂದಾಗ ನಾವು 3 act ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಒಂದು ವೆಸ್ಟರ್ನ್ ಸಿನಿಮಾದ ಒಂದು ಟೆಕ್ನಿಕಾಲಿಟೀಸನ್ನ ಇಟ್ಕೊಂಡು ನಾವು ಸಿನಿಮಾವನ್ನು ಹೀಗೆ ಹೇಳಿದ್ರೆ ಅದು ಸಿನಿಮಾ. ನಿಜವಾಗ್ಲೂ ಸಿನಿಮಾಗೆ ನಮ್ಮೂರಲ್ಲಿ ಅದು ಬೇರೆ ಥರದಲ್ಲಿ ಸೌಂಡ್ ಆಗುತ್ತೆ, ಸಿನಿಮಾಗೆ ಭಾಷೆ ಇಲ್ಲ ಅಂತ. ನಮ್ಮಲ್ಲಿ ಭಾಷೆ ಇಲ್ಲ ಅಂದರೆ ಬೇರೆ ಥರದಲ್ಲಿ ಆಗುತ್ತೆ. ಆದರೆ ಅಜ್ಜಿ ಹೇಳಬೇಕಾದ್ರೆ ಈ 3 act ಸ್ಟ್ರಕ್ಚರ್ನ ಪ್ಲ್ಯಾನ್ ಮಾಡಿ ಹೇಳೋದೇ ಇಲ್ಲ. ನಾವೆಲ್ಲ ಅಜ್ಜಿ ಕತೆ ಕೇಳ್ಕೊಂಡೇ ಬಂದೆವು. ನಾನು ಓದೋದ್ರಲ್ಲಿ ತುಂಬ ಹಿಂದೆ ಇರೋನು, ನನಗೆ ತುಂಬ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್, ತುಂಬ ಕಡೆ ಹೇಳಿದ್ದೀನಿ ಕೂಡ. ಆದರೆ ರಾಮಾಯಣ ಮಹಾಭಾರತ ಇವೆಲ್ಲ ಅದರ ಮೋರಲ್ ಏನು, ಆ ಕಥೆ ಏನು ಅಂತ ಗೊತ್ತು ನಮಗೆ ಥ್ರೂ ಆರ್ ಫೋಕ್, ನಮ್ಮ ಯಕ್ಷಗಾನದಿಂದ ಗೊತ್ತಾಗಿರುವಂಥ. ಸೊ ಅದು ಹೆಚ್ಚಿನ ಅದು ವಿದ್ಯಾಭ್ಯಾಸ ಇದ್ದವ್ರು ಇರಲಿ ಅಥವಾ ಅವಿದ್ಯಾವಂತರಿರಲಿ, ಎಲ್ರಿಗೂ ಕೂಡ ಈ ಎಲ್ಲ ಜೀವನದ ತಾತ್ಪರ್ಯಗಳನ್ನು ಇಲ್ಲಿಂದ ತೊಗೊಳ್ಳೋದೇ ಥ್ರೂ ನಮ್ಮ ಯಕ್ಷಗಾನ ಆಗ್ಬೋದು ಅಥವಾ ನಮ್ಮ ಇಲ್ಲಿನ ದೈವಾರಾಧನೆ ಅಂತ ತೊಗೊಂಡ್ರೆ ಇಲ್ಲಿನ ಥ್ರೂ ಪಾಡದನ ಏನು ಕಥೆಗಳನ್ನು ಹೇಳ್ತಾ ಹೋಗ್ತಾರೆ, ಅದು ಪ್ರತಿಯೊಂದು ಜನಪದದಲ್ಲೂ ಸಿಗುವಂಥದ್ದು. ಸೊ ಹಾಗಾಗಿ ದೈವಾರಾಧನೆ ಇಟ್ಕೊಂಡು ನಾವೇನೋ ಕಾಂತಾರ ಸಿನಿಮಾ ಮಾಡಿದ ತಕ್ಷಣ ನನಗಿದ್ದಿದ್ದು ನಂಬಿಕೆ ಒಂದೇ, ಯಾಕೆ ಅದು ಗ್ಲೋಬಲಿ ಕನೆಕ್ಟ್ ಆಗುತ್ತೆ, ಇದು ಈ ರೀಜನಲ್ ಕಂಟೆಂಟ್ ಗ್ಲೋಬಲ್ ಆಗಿ ಟಚ್ ಆಗುತ್ತೆ ಅಂತಂದರೆ, ನೀವು ಭಾರತವನ್ನು ತೊಗೊಂಡ್ರೆ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಈ ಒಂದು ಶಕ್ತಿಯ ಆರಾಧನೆ ಮಾಡುವಂಥದ್ದಾಗ್ಬೋದು, ಮದರ್ ನೇಚರ್ನ ಆರಾಧನೆ ಮಾಡುವಂತಹ ವಿಚಾರಗಳಿದೆಯಲ್ವ, ಪ್ರತಿ ಹಳ್ಳಿಲೂ ಇದೆ ಅನ್ನೋದು ನನ್ನ ನಂಬಿಕೆ. ಅದೇ ರೀತಿಯಲ್ಲಿ ನಾನು ಈ ಸಿನಿಮಾದ ಜೊತೆಗೆ ಒಂದು ಜರ್ನಿಯನ್ನು ತೊಗೊಂಡಾಗ ತುಂಬ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಯಲ್ಲಿರುವಂಥ ಎಷ್ಟೋ ಜನರು ನಾನು ಭೇಟಿಯಾದಾಗ ಅವ್ರು ಹೇಳಿದ್ದು ಕೂಡ ನಮ್ಮೂರಲ್ಲೂ ಈ ಥರದಿದೆ, ಹೀಗೆ ಅಲ್ಲ, ಅದರ ರೀತಿ ನೀತಿಗಳು ಬೇರೆ, ನಂಬಿಕೆಗಳು ಒಂದೇ ಅಂತ. ಅಲ್ಟಿಮೇಟ್ಲಿ ನಾವು ಈ ನೇಚರ್ನ ವರ್ಷಪ್ ಮಾಡುವಂಥ ಒಂದು ಪ್ರಾಸೆಸ್ ಅಂತ ಹೇಳುವಂಥ. ಇದನ್ನು ನೀವು ಪ್ರಪಂಚದ ಯಾವ ಮೂಲ ಅಮೆಝಾನ್ ಕಾಡಿಗೆ ಹೋದ್ರೂ ಮೋಸ್ಟ್ಲಿ ಈ ಥರದ್ದೇನೋ ಒಂದು ಇರುತ್ತೆ ಅಲ್ಲಿ. ಸೊ ಹಾಗಾಗಿ ನಮ್ಗೆ ಇಲ್ಲಿಂದ ನೋಡಿದಾಗ ಅದು ಜಾಗತಿಕ ಅಂತೆಲ್ಲ ಯೋಚನೆ ಮಾಡ್ತೀವಿ. ನನ್ನ ಪ್ರಕಾರ ಎಲ್ಲವೂ ಆ ಕೋರಲ್ಲೇ ಇರುವಂಥದ್ದು. ಮನುಷ್ಯ ಅಂದಮೇಲೆ ಅವನೆಲ್ಲರಿಗೂ ಅದು ಕನೆಕ್ಟ್ ಆಗೇ ಆಗುತ್ತೆ. ಸೊ ನಮ್ಮಲ್ಲಿ ಜಾಸ್ತಿ ಕಮರ್ಷಿಯಲ್ ಸಿನಿಮಾಲ್ಲಿ ಮದರ್ ಸೆಂಟಿಮೆಂಟ್ ಬಂದ ತಕ್ಷಣ ಬರೀ ಮದರ್ ಸೆಂಟಿಮೆಂಟ್ ಸಿನಿಮಾ ಮಾಡ್ತಾರೆ. ಸೊ ಅಮ್ಮನದು ಮತ್ತು ಮಗುವ ಪ್ರೀತಿ ಅದು ಜಗತ್ತಿನ ಪ್ರತಿ ಮೂಲೆಯಲ್ಲಿ ಇರುವಂಥದ್ದು. ಸೊ ಅದನ್ನು ನೋಡಿದಾಗ ಪ್ರತಿಯೊಬ್ಬನಿಗೂ ಕನೆಕ್ಟ್ ಆಗೇ ಆಗುತ್ತಲ್ವ. ಸೊ ಅದು ನನ್ನ ನಂಬಿಕೆ, ಹಾಗಾಗಿ ಅದು ಜಾಗತಿಕವಾಗಿ ತಲುಪುತ್ತೆ ಅಂತ ಯೋಚನೆ. ಇದರಿಂದ ಮತ್ತೊಂದು ಪ್ರಶ್ನೆ ಹುಡ್ತಾ ಇದೆ, ಬಟ್ ಐ ವಿಲ್ ಕಮ್ ಟು ಪ್ರಕಾಶ್ ಫಾರ್ ದಿ ಇನಿಷಿಯಲ್ ಕಾಮೆಂಟ್ಸ್. ಪ್ರಕಾಶ್, ನೀವು ಕನ್ನಡದಲ್ಲಿ ಮಾತಾಡಿದ್ರು ಸರಿ, ಇಂಗ್ಲೀಷ್ನಲ್ಲಿ ಮಾತಾಡಿದ್ರು ಸರಿ, ಈ ನಾವು ವಿಪರೀತವಾಗಿ ಈ ಸೆಂಟಿಮೆಂಟಲೈಸಿಂಗ್ ಬಗ್ಗೆ ಅವರು ಶಿವರೂರು ಹೇಳ್ತಾ ಇದ್ರು, ಅಂದರೆ ಆರ್ಮಿ ಅಂದ ತಕ್ಷಣ ನಮಗೆ ವಿಪರೀತ ಮಮಕಾರ ಬಂದುಬಿಡುತ್ತೆ ಅಂತ. ಇದು ಸಿನಿಮಾದ ಬಗ್ಗೆನೂ ಆಗುತ್ತಾ? ಯಾವುದೋ ಒಂದು ನಾವು ಚಿತ್ರ ನಮಗೆ ಮಾತ್ರ ಅದು ಮನಸ್ಸು ಮುಟ್ಟುವ ಹಾಗೆ ಇರುತ್ತೆ. ನೀವು ಯಾವ ಚಿತ್ರದಲ್ಲಿ ಇದ್ರಿ ಇತ್ತೀಚೆಗೆ, ಅದು ಯಾವುದು ಎಲ್ಲರ ಮನಸ್ಸನ್ನು ಮುಟ್ಟಿದೆ ಅಂತ ನಿಮಗೆ ಗೊತ್ತಿದೆ, ಹೆಸರು ಹೇಳ? ಸರಿ,
ಆ ಥರದ ಸಿನಿಮಾ ಮಾಡುವಾಗ ಅದು ನಮ್ಮ ಕಥೆ, ನಮ್ಮ ನೆಲದ ಕಥೆ, ಅಥವಾ ನಮ್ಮ ಜನರ ಕಷ್ಟದ ಕಥೆ, ಅಥವಾ ಒಂದಷ್ಟು ಮಂದಿ ಅನ್ಯಾಯವಾಗಿ ಅವರ ಮನೆಗಳಿಂದ ಆಚೆ ಅತ್ಯಂತ ಅನೀತಿಯ ರೀತಿಯಲ್ಲಿ ಅವರನ್ನು ಆಚೆ ದಬ್ಬಲಾಯಿತು. ತಮ್ಮ ಮನೆಗಳನ್ನು ಕಳ್ಕೊಂಡ್ರು, ತಮ್ಮ ಸರ್ವಸ್ವವನ್ನು ಕಳ್ಕೊಂಡ್ರು, ಎಷ್ಟರ ಮಟ್ಟಿಗೆ ಅಂದರೆ ತಮ್ಮ ಅಸ್ಮಿತೆಯನ್ನು ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಅವ್ರಿಗೆ ಬಂತು. ಈ ಥರದ ಕತೆ ಹೇಳುವಾಗ ಇದು ಜಾಗತಿಕನ ಅಥವಾ ಸುಮ್ಮನೆ ನಮ್ಮ ನೆಲದ ಕಥೆನ, ಅದ್ರ ಬಗ್ಗೆ ನಾವು ವಿಪರೀತ ಮಮಕಾರ ತೋರಿಸ್ತೀವಿ. ಮಮಕಾರ ಇದ್ದರೆ ಅದು ಆಶ್ಚರ್ಯ ಇಲ್ಲ. ಆದರೆ ನಾನು ಎರಡು ರೀತಿಯಲ್ಲಿ ಇದನ್ನು ನಾನು ಹೇಳ್ತೀನಿ. ಮೊದಲನೇದಾಗಿ ಈಗ ಈ ಒಟ್ಟು ಈ ಸಲ ಲಿಟ್ ಫೆಸ್ಟ್ದು ಥೀಮು ಪ್ರಾದೇಶಿಕ ಮತ್ತು ಇನ್ನು ಒಂದು ರಾಷ್ಟ್ರೀಯತೆ. ಅಲ್ಲ, ನಮ್ಮನ್ನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ತೊಗೊಂಡೋಗಿದ್ದಾರೆ, ಜಾಗತಿಕ ಮಟ್ಟಕ್ಕೆ ಹೋಗಿದ್ದೀವಿ. ಆಯಿತು, ಜಾಗತಿಕ. ನಾನು ಏನಂದರೆ ಇವಾಗ ಒಂದು ಪ್ರದೇಶ ಅನ್ನೋದಿದೆಯಲ್ಲ, ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳುವ ರೀತಿಯಲ್ಲಿ ಸ್ವಲ್ಪ ಗೊಂದಲ ಬರುತ್ತೆ ಅಂತ ಹೇಳ್ತೀನಿ. ಅದು ನಾವು ಈಗ ಆಧುನಿಕ ಕಾಲದಲ್ಲಿ ನಾವು ನೇಷನ್ ಸ್ಟೇಟ್ ಅಂತ ಯಾವುದನ್ನು ಮಾಡ್ಕೊಂಡಿದ್ದೀವೋ ಇದರಿಂದ ಈ ಗೊಂದಲ ಬಂದಿರೋದು. ಅಂದರೆ ಪ್ರಶ್ನೆ ಹೀಗೆ ಕೇಳಿದ್ರು, ನಾನು ಈ ಥರ ಹೇಳ್ತೀನಿ, ಭಾರತ ಅನ್ನೋದು ನೇಷನ್ ಸ್ಟೇಟ್ ಆದಮೇಲೆ ಆಯಿತಾ ಅಥವಾ ಭಾರತ ನೇಷನ್ ಸ್ಟೇಟ್ ಆಗೋದಕ್ಕೆ ಮುಂಚೆ ಇತ್ತು? ಎಷ್ಟು ನೋಡಿ, ನಾವು ಅಕ್ಸೆಷನ್ ಲೆಟರನ್ನು ನಮ್ಮ ರಾಜ್ಯಗಳು ಅಂದರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಬರ್ಕೊಡ್ಬೇಕಾದ್ರೆ ಒಂದು 542 ಜನ ಅಕ್ಸೆಷನ್ ರಾಜರು ಅಕ್ಸೆಷನ್ ಲೆಟರ್ ಬರ್ಕೋಬೇಕು. ಅಂದರೆ ನಾವು ಮಾತಾಡೋದಕ್ಕೆ ಬರೀ ಕಾಶ್ಮೀರ ಮಾತ್ರ ಮಾಡ್ದ ಅನ್ನೋ ಥರ ಮಾತಾಡ್ತೀವಿ. ಆದರೆ ಅಷ್ಟು ಜನನೂ ಬರ್ಕೊಡ್ಬೇಕಾಯ್ತು, ನಮ್ಮ ಮೈಸೂರು ಅರಮನೆಯಿಂದನೂ ಬರ್ಕೊಡ್ಬೇಕಾಯ್ತು. ಆದರೆ ಅವ್ರು ಬರ್ಕೊಡೋದಕ್ಕೆ ಮುಂಚೆ ಅವರು ಭಾರತದಲ್ಲಿ ಇರಲಿಲ್ವಾ? ಅಂದರೆ ಬರ್ಕೊಟ್ಟ ಮೇಲೆ ಭಾರತ ಬಿಟ್ರ? ಈ ಥರದ ಪ್ರಶ್ನೆ ಯಾಕೆ ಕೇಳಬೇಕಾಗತ್ತೆ ಅಂದರೆ, ನೇಷನ್ ಸ್ಟೇಟ್ ಈಸ್ ಜಸ್ಟ್ ಒನ್ ಟೆಕ್ನಿಕಲ್ ಅರೇಂಜ್ಮೆಂಟ್ ಆಫ್ ಎ ಪ್ಲೇಸ್. ಬಿಫೋರ್ ದ ನೇಷನ್ ಸ್ಟೇಟ್ ದೇರ್ ವಾಸ್ ಭಾರತ್. ನಾನು ಹೇಳೋದು, ಜಗತ್ತಲ್ಲಿ ಒಬ್ಬ ಅಥವಾ ಒಂದು ಆಕೆ ಯಾವುದೇ ನೆಲದಲ್ಲಿ ಇದ್ರೂ ಶೀ ಈಸ್ ಇನ್ ದ ಸೆಂಟರ್ ಆಫ್ ದ ಅರ್ತ್. ಇದು ಸೈನ್ಸ್ ಕೂಡ ಅಲ್ವಾ? ನೀವು ಎಲ್ಲೇ ನಿಂತ್ಕೊಂಡಿದ್ರು ಸೆಂಟರ್ ಆಫ್ ದ ಅರ್ಥಲ್ಲಿ ಇರ್ತೀರ. ನೀವು ಯಾವಾಗಲೂ ಸೆಂಟರ್ ಆಫ್ ದ ಅರ್ಥಲ್ಲಿ ಎಲ್ಲರೂ ಇರ್ತಾರೆ. ನಿಮಗೆ ಜಗತ್ತು ಪ್ರಕಟ ಆಗೋದೇ ನಿಮ್ಮತನದಿಂದ. ಅಂದರೆ ನಿಮ್ಮ ಮನೆ, ನಿಮ್ಮ ಊಟ, ನಿಮ್ಮ ಅಡುಗೆ, ನಿಮ್ಮ ಭಾಷೆಯಿಂದನೇ ನಿಮಗೆ ಜಗತ್ತು ಪ್ರಕಟ ಆಗೋದು. ಬೇರೆ ರೀತಿ ನಿಮ್ಗೆ ಆಗೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿಂದನೇ ಆಗೋದು ನಿಮಗೆ. ಆದರೆ ಅದಕ್ಕಾಗಿ ನೀವು ಲೋಕಲ್ ಇಸ್ ಗ್ಲೋಬಲ್ ಅಂದರೆ ನಿಜ, ಅದು ಇವನ್ ಟೆಕ್ನಿಕಲಿ ನಿಜ. ಇದು ನನ್ನ ಮೊದಲ ಪಾಯಿಂಟ್. ಅಂದರೆ ನೀವು ಈ ಪ್ರದೇಶ ಅಂತ ಮಾಡಿರೋದು ಒಂದು ಆರ್ಟಿಫಿಷಿಯಲ್ ಅರೇಂಜ್ಮೆಂಟ್. ಭೂಮಿಗೆ ಬೌಂಡ್ರಿ ಇಲ್ಲ, ಭೂಮಿ ಹರ್ಕೊಂಡು ಹೋಗುತ್ತೆ. ಅದಕ್ಕೆ ಬೌಂಡ್ರಿ ಇರೋದು ನ್ಯಾಚುರಲ್ ಬೌಂಡ್ರಿ. ಈ ಎರಡನೇ ಪಾಯಿಂಟ್ ಏನು ಹೇಳ್ತೀನಿ ಅಂದರೆ, ನೀವು ಮೂಲ ಈ ಪದಗಳಿಗೆ ಹೋದರೆ, ಈಗ ನ್ಯಾಚುರಲ್ ಅಂದರೆ ನ್ಯಾಚುರಲ್, ನೇಟಿವ್ ಎರಡೂ, ನೇಷನ್ ಮೂರೂ ಹುಟ್ಟಿನಿಂದ ಬರ್ತದೆ. ನ್ಯಾಟ್ ಕಮ್ಸ್ ಫ್ರಮ್ ದ ಎಟಿಮಾಲಜಿಕಲಿ, ಅದರ ಮೂಲ ಅರ್ಥ ಹುಟ್ಟು, ಬರ್ತ್ ಇಂದ ಬರೋದು. ನೇಷನ್, ನ್ಯಾಚುರಲ್, ನೇಟಿವ್ ಎಲ್ಲನೂ ಅದರಿಂದ ಬರೋದು. ಲೋಕಲ್ ಅಂದರೆ ಒಂದು ಪ್ಲೇಸ್, ಲೊಕೇಶನ್, ಅದಕ್ಕೆ ರೂಟ್. ನಾವು ಒಂದನ್ನು ಇನ್ನೊಂದರ ಜೊತೆ ಸೇರಿಸಿ ಮಾತಾಡಿದಾಗ ನಮಗೆ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಹೇಳೋದು. ಈಗ ಅವ್ರಿಗೆ ಕಾಂತಾರ ಸಿನಿಮಾ ಯಾತಕ್ಕೆ ಮಾಡೋಕ್ಕಾಗತ್ತೆ ಅಂದರೆ, ಅವ್ರು ಇಲ್ಲಿ ಅವ್ರು ಅದಕ್ಕೆ ಮಾಡೋಕ್ಕಾಗತ್ತೆ. ಸ್ಟೀವನ್ ಸ್ಪೀಲ್ಬರ್ಗ್ಗೆ ಬಂದು ಮಾಡೋಕ್ಕಾಗಲ್ಲ ಅದನ್ನು. ಅಂದರೆ ಒಂದು ವ್ಯಕ್ತಿ, ಒಂದು ಅಭಿವ್ಯಕ್ತಿಗೆ ಅವಕಾಶ ಆಗೋದು ವ್ಯಕ್ತಿಗೆ ನೇಟಿವಿಟಿಯಿಂದ ಮಾತ್ರ ಸಾಧ್ಯ. ದ ಆಕ್ಸಿಡೆಂಟ್ ಆಫ್ ಬರ್ತ್ ಗಿವ್ಸ್ ಯು ದ ರೈಟ್ ಆ್ಯಂಡ್ ಆಕ್ಸೆಸ್ ಟು ಯುವರ್ ಕಲ್ಚರ್. And that culture is at once in the center of the earth. To say what is margin and what is at the core is a false idea alva. Left to right ನೀವು ಎಲ್ಲಿ ನಿಂತ್ಕೊಂಡಿರ್ತೀರ, ಅದು ರಿಲೇಟಿವ್ ಇರುತ್ತಲ್ಲ, ಅದು ಅಲ್ಲ. ಎಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರ ಲೆಫ್ಟ್ ಟು ರೈಟ್ ಅಂತ ಅಲ್ಲ. ನಾರ್ತ್ ಆ್ಯಂಡ್ ಸೌತ್ ಕಷ್ಟ ಇಲ್ಲ ಅಷ್ಟು, ಲೆಫ್ಟ್ ಟು ರೈಟ್ ತುಂಬ ಕಷ್ಟ ಇದೆ. ಅದಕ್ಕೆ ಅದಕ್ಕೆ ನಾನು ಮುಕ್ತಾಯದಲ್ಲಿ ಹೇಳ್ತೀನಿ ನೋಡಿ, ಅವ್ರು ಹೇಳಿದ್ದು ನಾನು ಸಂಪೂರ್ಣ ನಂಬ್ತೀನಿ ಅದನ್ನು. ಅದು ಭಾರತದಲ್ಲಿ ಎಲ್ಲಿ ಹೋದ್ರೂ ಈ ಥರದ್ದು ನಮ್ಮದು ಇದೆ. ಅಂದರೆ ಇದೇ ಪದ್ಧತಿಯ ಆರಾಧನೆ ಅಲ್ಲ ನಮ್ಮದು, ನಮ್ಮ ನಂಬಿಕೆ ರೀತಿ ಬೇರೆ, ಅದರ ಪದ್ಧತಿಯಲ್ಲಿ ನಾವೇನೋ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲರಿಗೂ ಇರುತ್ತೆ ಅಲ್ವಾ. ಅದಕ್ಕೆ ಅವ್ರಿಗೆ ಇದು ಗೊತ್ತಾಗಿದೆ. ಭಾರತದ ಥರವೇ ಇರುವ ಇತಿಹಾಸದಲ್ಲಿ ಯಾವ್ಯಾವ
ರಾಜ್ಯ ರಾಷ್ಟ್ರಗಳ ಪಾಡಿರುತ್ತೋ ಅವ್ರಿಗಿದು ಸಲ್ಲುವಂಥದ್ದಾಗತ್ತೆ. ಆದರೆ ನಿಮಗೆ ನೀವೊಂದು ಕಾಲನೈಸ್ ಮಾಡಿದ ಜಾಗದಲ್ಲಿ ಹಳೆಯದನ್ನು ಅಳಸಾಕಿ ಬಿಟ್ಟಿದ್ರೆ ಅದು ಆವಾಗ ನಿಮಗೆ ಬ್ರೆಡ್ ಆ್ಯಂಡ್ ಬ್ರೇಕ್ಫಾಸ್ಟು, ಸ್ಕ್ರ್ಯಾಂಬಲ್ಡ್ ಎಗ್ ಮಾರ್ನಿಂಗ್, ಈ ಥರದ್ದು ಒಂದೇ ಥರದ್ದು ಒಂದು ಮಾನೋ ಕಲ್ಚರ್ ಸಿಗುತ್ತೆ ನಿಮಗೆ. ಇಲ್ಲದಿದ್ದರೆ ಡಿಫ್ರೆಂಟ್ ಕಲ್ಚರ್ ಇರೋದೇ ಸಹಜ. ಸಹಜ ಅಂದರೆ ಹುಟ್ಟಿನಿಂದ, ನ್ಯಾಚುರಲ್, ಸಹಜ ಅಲ್ಲ, ಹುಟ್ಟಿನಿಂದ ಇರೋದೆಲ್ಲ ಸರಿಯಾಗಿರುತ್ತೆ. ಆಕ್ರಮಿಸಿ ಬೇರೆದನ್ನು ಮಾಡೋಕ್ಕೆ ಹೋದಾಗ ಯಾವಾಗಲೂ ಬೇರೆಯವ್ರಿಗೆ ಬೋಧನೆ ಮಾಡೋ ರೀತಿ ಆಗುತ್ತೆ. ನಾವು ಎಡನೂ ಅಲ್ಲ ಬಲನೂ ಅಲ್ಲ, ನಾವು ಹಿಂದೂ ರಾಷ್ಟ್ರೀಯವಾದಿಗಳು ಅಂತ ನಮಗೆ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಅಶ್ವಿನಿ ಅವರೇ, ಬಿಫೋರ್ ಐ ಕಮ್ ಟು ಯು, ಇಲ್ಲಿ ಸಭಿಕರಲ್ಲಿ ಹೇಳ್ಕೋಬೇಕಾಗಿರೋದು ಒಂದು ವಿಷಯ ಇದೆ. ನಾನು ಒಳಗೆ ಬರ್ತಾ ಪ್ರದೀಪ್ ಜಿ ನನಗೆ ಹೇಳಿದ್ರು, ರಿಷಬ್ ಮತ್ತು ಪ್ರಕಾಶ್ ಇಬ್ಬರು ಕೂಡ ಈ ಹಿಂದೆ ಮಂಗಳೂರು ಲಿಟ್ ಫೆಸ್ಟಲ್ಲಿ ಭಾಗವಹಿಸಿದ್ದಾರೆ. ಆವಾಗ ನಾನು ಪ್ರಕಾಶ್ ಹೇಗೆ ಬಂದು ಅದೇ ಥರ ಇವತ್ತು ಬಂದಿದ್ದೀವಿ. ಆದರೆ ರಿಷಬ್ ಆವತ್ತು ಬಂದು ರಿಷಬ್ಗೂ ಇವತ್ತು ಬಂದು ರಿಷಬ್ಗೂ ಪದಗಳಲ್ಲಿ ವಿವರಿಸೋಕ್ಕಾಗಲ್ಲ. ಬಿರುಗಾಳಿ ಅಂತ ಬಂದ್ರಿ ಇವತ್ತು. ಆವತ್ತು ಎಲ್ರಿಗೂ ಗೊತ್ತಿತ್ತು ರಿಷಬ್ ಯಾರು ಅಂತ, ಆದರೆ ಈ ರೀತಿ ಗೊತ್ತಿರಲಿಲ್ಲ ಅಷ್ಟೇ. ಇದು ವಿರಾಟ ರೂಪ. ನನಗೂ ಗೊತ್ತಿರಲಿಲ್ಲ, ಎಲ್ಲವೂ ಕಾಲದ ಮಹಿಮೆ. ಕಾಲಾಯ ತಸ್ಮೈ ನಮಃ. ಇದು ಋಷಭರ ವಿರಾಟ ರೂಪ ಇವತ್ತು ನಾವು ನೋಡಿದ್ದು. Ashwini, I was just saying that they were both here earlier, but the Rishab that was there 3 years ago and the Rishab that is here today is very, very different. And I am sure you are aware of what has happened in this 1 year. You are a filmmaker, and ಅವ್ರಿಗೊಂದು ಮಂಗಳೂರ್ದು ಅವ್ರಿಗೂ ಒಂದು ಕನೆಕ್ಷನ್ ಇದೆ. ಅದು ನಾನು ಹೇಳಬೇಕಲ್ವಾ. ವರುಣ್ ಶೆಟ್ಟಿ ಅನ್ನೋಂಥವ್ರ ಜೊತೆ ಅವರು ಕೆಲಸ ಮಾಡ್ತಾರೆ. ಅವರು ಬರಹಗಾರ್ತಿಯೂ ಹೌದು, ನಿರ್ದೇಶಕಿನೂ ಹೌದು. ವರುಣ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಇದೀಗ ಅನೇಕ ಸಾಕ್ಷ್ಯಚಿತ್ರಗಳನ್ನು ಮತ್ತು ಚಲನಚಿತ್ರಗಳನ್ನು ನೀವು ಮಾಡ್ತಾ ಇದ್ದೀರಿ ಒಟ್ಟಿಗೆ. ಅಶ್ವಿನಿ, ಓಕೆ, ನಾವು ಯು ಬೇಸಿಕ್ಲಿ ವರ್ಕ್ ಇನ್ ಮುಂಬೈ. ಓಕೆ, there. So now here comes. You see, Mumbai is always believed to be national cinema, to be India's cinema. I think they still do, but we are here to tell them that they are not. But however, why I say this is, there is a certain rooting in the culture that we have. When we tell our stories, we tell our stories. If I were to speak of 3 or 4 matinee idols of South India, one would be Dr. Rajkumar, about whom all of us are very, very proud. See, when you say Dr. Rajkumar, which are the films that one comes to one's mind? Ranadhira Kantirava, or Immadi Pulakeshi, or Mayura Varma of Banavas, or he comes as Hiranyakashipu in Bhaktak Prahlada, or he comes as Ravana in Bhukailasa. This is how he has reached our hearts through his films. So if I say N.T. Ramarao, then to us Rama or Krishna is N.T. Ramarao. To all South Indians, how did Rama look? Nobody knew, but we all know N.T. Ramarao. That's how Krishna must have been. So this is what N.T. Ramarao gave us. When you think of Shivaji Ganesh, he gave us Veerapandiya Kattabam, which is the story of a great hero. Then he gave us Kappalottu Tamil, many such films, and he was Shiva in Thiruvilayadal. So how did Shiva look? We don't know, but we know Shivaji Ganesh. This is South India. When you say, you have to pardon me for saying this, but when we say North Indian cinema, when we say not even North Indian cinema, because we leave out Bengali and Oriya and all of this, because Hindi cinema believes to be the the boss of all. So when we say Hindi cinema, who's their greatest matinee idol? Dilip Kumar Saab. What is the film that comes to your mind? Mughal-e-Azam. I won't say anymore. You tell me now. How do you perceive local and universal? So I have a very different perspective. For me, the kind of stories which I have said, whether it was, I do not know how many of you all have seen, but I made a movie called Bareli Ki Barfi, and I made a movie called Panga, which talked about the insights of truly Indian culture, where we don't talk about culture in terms of taking a folk story or things related to that. But for me, talking my stories and the kind of films I made, I wanted to take India on
to the rural India, to the midtown India, where I could tell my stories through the food we eat, through the clothes we wear, through the fabric of our country, through the colors of our country, where we would not see that in cities like Mumbai or Delhi or even Bangalore for that matter. So for me, the kind of stories I wanted to say was about small town India, where a girl had the choice to choose the right kind of partner with the kind of relationship which she had with her father and mother, where they were progressive, and that was a progressive India I was talking about, where in spite of having traveled the world, we still wanted to talk in Hindi, because I was making that film in Hindi, and later on it was they wanted to make it in other Indian languages also. I wanted to say that in spite of having and traveled, we are an aspirational nation. For the longest time, all our parents wanted us to study well and do well in life, and even taking a flight outside was a big thing for our parents, is because they would call the whole family and say, I'm a South Indian myself. So but the first time I traveled by flight, my mother called up everyone in the family and said that she's gone on work in a flight, because that was a big thing for her, that she's gone and the company is spending on her, and that's how it is. Then we wanted to eat different kinds of food because that was not available, and we were seeing a lot of, so we were aping a lot of Western culture because we didn't have that, and we felt that aping Western culture, like going as soon as you step out of the country, if you wear as a woman, if you wear jeans and shirt, then you are considered to be as one. But now today I'm very proud to say that when I step out of the country, I can wear my salwar kameez and sari, and I do not feel out of place. I just feel like an Indian when I'm stepping out. But how do you feel when you are in the thick of Mumbai's cinema? No, so I mean, do they let you wear sari and salwar kameez and feel I think all right? Or yes, I think, ma'am, we're talking about just pulling stories your here. leg. Yeah. So for me, that was that, and then with the country growing and no, the our nation grouse is that. Yeah, Our grouse our is that Mumbai or Hindi cinema claims to be Indian cinema, yet barely represents our values. That's our grouse. No? That's why I asked you if you feel out of place there also. I don't think so. I feel out of place. The reason being is that because I have told the kind of stories which is not just that you are for convinced about. not for one state, but for the entire country, where I represent a whole lot of women and men, and also younger generation of the country who are aspiring but are truly proud to be Indian. Wow. So for example, that when they wanted to wear, when they wanted pasta, pizza and all these things, they were all aspirational, and then we had all these apps which came in which could get all the food. But I think everyone will accept here is that we go outside, we come back, and the first thing we call up home is that please keep our sambar rice ready, because we need to eat that. And doesn't matter if it's north, it is dal chawal, if it's south, it's sambar rice. That's the only difference. If we go to Bengal, it is going to be fish rice curry. So I think that's what gets us as a country together, is that we, the younger generation of this country, and I'm not talking about South versus North cinema, please excuse me, because I've made Tamil cinema also. So it's not like I've not made that. For me, it is about representing my country and representing the younger generation of our country who's very proud to carry their culture on their shoulders. Wonderful. ರಿಷಬ್, ನೀವು ನಾವು ಹೇಳೋ ಕಥೆ ಹೇಳೋ ರೀತಿ ಬೇರೆ ಅಥವಾ ನಮ್ಮ ಸಂಪ್ರದಾಯ ಬೇರೆ, ಅದರ ವಿಚಾರ ಅದೇ ಆಗಿರುತ್ತೆ ಅನ್ನೋದನ್ನು ಹೇಳಿದ್ರಿ. ಈ ಸಿನಿಮಾ, ನೀವು ಈ ಹಿಂದೆ ಮಾಡಿರೋ ಸಿನಿಮಾಗಳು ನೆಲದ ಕಥೆಗಳನ್ನೇ ಹೇಳಿದೆ, ನಮ್ಮ ಭಾಷೆಯಲ್ಲೇ ಹೇಳಿದೆ, ಇದು ಬೇರೆ ಯಾರನ್ನೋ ಮೆಚ್ಚೋಕೆ ಮಾಡಿದ್ದಲ್ಲ. ಆದರೆ ಕಾಂತಾರ ಬೇರೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಇದು ನಿರೀಕ್ಷೆಯದ್ದಾಗಿತ್ತಾ, ಅಥವಾ ಇದಕ್ಕಾಗಿ ಏನಾದರೂ ವಿಶೇಷವಾಗಿ ಕೆಲಸ ಮಾಡಿದ್ರಾ? ಇದನ್ನು ಜಾಗತಿಕ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅಂತ ಏನಾದರೂ ವಿಶೇಷವಾಗಿ ಏನಾದರೂ ಮಾಡಿದ್ರಾ, ಅಥವಾ ಯಾವಾಗಲೂ ಸಿನಿಮಾ ಮಾಡೋ ಹಾಗೆ ಮಾಡಿದ್ರಿ ಕಾಂತಾರ ಹೀಗಾಯ್ತಾ? ಸ್ವಲ್ಪ ಬಜೆಟ್ ಜಾಸ್ತಿ ಇತ್ತು ಅಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದೆ. ಆಮೇಲೆ ಸೊ ನಮ್ಮ ಅಪ್ಪಂಗೆ ಯಾರು ಕೇಳಿದ್ರು ಇಂಟರ್ವ್ಯೂ ಮಾಡಬೇಕಾದ್ರೆ,
ಇದ್ರ ಹಿಂದೆ ತುಂಬ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡ್ತಿದ್ರು, ಮಕ್ಕಳು ಸಿನಿಮಾ ಮಾಡ್ತಿದ್ರು, ಇಲ್ಲ ದುಡ್ಡು ಕಡಿಮೆ ಇತ್ತು ಅದಕ್ಕೆ ಚಿಕ್ಕ ಸಿನಿಮಾ ಮಾಡೋದು ಅಷ್ಟೇ. ಸೊ ಎಲ್ಲ ಸಿನಿಮಾಗೆ ಹಾಕುವಂಥ ಎಫರ್ಟನ್ನು ಇದಕ್ಕೂ ಹಾಕಿರೋದು. ಆಮೇಲೆ ಪ್ರತಿಯೊಬ್ಬ ಫಿಲ್ಮ್ ಮೇಕರು, ಪ್ರತಿಯೊಬ್ಬ ಆ್ಯಕ್ಟರ್, ಪ್ರೊಡ್ಯೂಸರ್, ಎವ್ರಿಬಡಿ ಪ್ರತಿ ಸಿನಿಮಾನ ಅಷ್ಟೇ ಪ್ರೀತಿಸ್ತಾರೆ, ಅಷ್ಟೇ ಎಫರ್ಟ್ ಹಾಕ್ತಾರೆ. ಅದು ಯಾವಾಗ ಈ ಮಟ್ಟಕ್ಕೆ ಹೋಗುತ್ತೆ ಅದನ್ನು ಜನ ಮಾತ್ರ ಮಾಡೋದಕ್ಕೆ ಸಾಧ್ಯ. ಐ ಥಿಂಕ್ ಜನ ಅದನ್ನು ಆ ಮಟ್ಟಕ್ಕೆ ತೊಗೊಂಡು ಹೋದರು ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ತಯಾರಿಗಳಲ್ಲಿ ನಾನೇ ಆ್ಯಕ್ಟರು, ನಾನೇ ಡೈರೆಕ್ಟ್ರು, ರೈಟ್ರು, ನನ್ನ ಟೀಮೆಲ್ಲ ಇದ್ದಾರೆ. ಬಟ್ ನನ್ನಲ್ಲಿ ಕೋಲನ್ನು ಹಾಕಬೇಕು, ಕಂಬಳಕ್ಕೆ ಕೋಣನ್ನು ಓಡಿಸ್ಬೇಕು, ಆ್ಯಕ್ಷನ್ ಸೀಕ್ವೆನ್ಸು ಮಾಡಬೇಕು, ಬೇರೆ ಆ್ಯಕ್ಟರ್ ಹತ್ರ ಆ್ಯಕ್ಟಿಂಗು ತೆಗಿಸ್ಬೇಕು ಅಂತಂದಾಗ ಒಂದೇ ಏನಂತಂದರೆ ತುಂಬ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು. ಗೋ ವಿತ್ ದ ಫ್ಲೋ. ಮೋಸ್ಟ್ಲಿ ಯೋಚನೆ ಮಾಡಿದರೆ 2 ವರ್ಷ ಎಕ್ಸ್ಟ್ರಾ ಬೇಕಿತ್ತು ಫಿಲ್ಮ್ ಮಾಡೋದಕ್ಕೆ ಅನ್ಸುತ್ತೆ. ಸೊ ಇದು ಹೆಂಗಪ್ಪ ಮಾಡಲಿ ನಾನು ಅಂತ ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಮಾಡ್ತಾ ಇದು ಹೀಗಾಗಬಹುದು ಅನ್ನೋ ಕಲ್ಪನೆ ಏನಾದರೂ ಇತ್ತ? ಕತೆ ಮಾಡಿದಾಗ್ಲೇ ಇದು ನಮ್ಮ ಕಲ್ಚರ್ ಜೊತೆಗೆ ಇದು ಬರೀ ದೈವಾರಾಧನೆ ಬಗ್ಗೆ ಸಿನಿಮಾ ಅಲ್ವೇ ಅಲ್ಲ, ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದು ನಮ್ಮಲ್ಲಿನ ಹಿಂದುಳಿದ ವರ್ಗದ ಆ ಒಂದು ಸಮುದಾಯದ ಏನು ಅವ್ರು ಫೇಸ್ ಮಾಡ್ಕೊಂಡು ಬಂದಿದ್ದಾರೆ, ಕಾಡಂಚಿನ ಮಕ್ಕಳ ಕತೆ. ಸೊ ಇದನ್ನು ಕೆಲವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಅಲ್ಲಿರುವಂಥ ಅನ್ಟಚಬಿಲಿಟಿ ಆಗ್ಬೋದು, ಅಪ್ಪರ್ ಕಮ್ಯುನಿಟಿ, ಲೋವರ್ ಕಮ್ಯುನಿಟಿ ಆಗ್ಬೋದು, ಇದೆಲ್ಲ ವಿಚಾರಗಳನ್ನು ಒಂದು ನಮ್ಮವ್ರಿಗೇನಂತಂದರೆ ಬಾಯ್ಬಿಟ್ಟು ಮೊದಲು ಎಕ್ಸಾಂಪಲ್ ಅಂದರೆ ಕಾರಂತರ ಚೋಮನ ದುಡಿ ಆಗ್ಬೋದು ಅಥವಾ ಕಾಡು ಆಗ್ಬೋದು, ಇವೆಲ್ಲ ಸಿನಿಮಾಗಳಲ್ಲಿ ತುಂಬ ಬೋಲ್ಡಾಗಿ, ತುಂಬ ಓಪನ್ ಆಗಿ ಜಾತಿಗಳನ್ನು ಮಾತಾಡೋದಾಗ್ಬೋದು, ಸಮಾಜದಲ್ಲಿ ನಡೀತಿರುವಂಥ ವಿಚಾರಗಳನ್ನು ಹೇಳೋದಾಗ್ಬೋದು, ಇವೆಲ್ಲವನ್ನು ಮಾಡ್ತಿದ್ವಿ. ಐ ಥಿಂಕ್ ಇವತ್ತು ಮಾಡಿದ್ರೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಗಲ್ಲ ಅನಿಸುತ್ತೆ ನಮಗೆ. ಸೊ ಆ ಥರದ ಒಂದು ಇದರಲ್ಲಿದೆ. ಜನ ತುಂಬ ಸೆನ್ಸಿಟಿವ್ ಆಗಿದ್ದಾರೆ. ಸೊ ಅವ್ರು ಓಪನಾಗಿ ಯಾವುದನ್ನು ತೊಗೊಳೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಎಲ್ಲೂ ಯಾವ ಜಾತಿನೂ ಹೇಳೋಕ್ಕೆ ಹೋಗಲೇ ಇಲ್ಲ. ಸೊ ಕಥೆಯನ್ನಷ್ಟೇ ಹೇಳ್ತಾ ಹೋದೆ, ಜನರಿಗೆ ಅದು ಅರ್ಥ ಆಗ್ತಾ ಬಂತು. ಸೊ ಈ ಪ್ರಾಸೆಸ್ಸಲ್ಲಿ ನಾನು ಎಲ್ಲೂ ಇದನ್ನು ಪ್ಯಾನ್ ಇಂಡಿಯಾ, ಫಸ್ಟ್ ಆಫ್ ಆಲ್ ಇದು ಪ್ಯಾನ್ ಇಂಡಿಯಾ ಅದ್ರ ಪಾಡಿಗೆ ಅದಾಗಿತ್ತು, ನನಗೂ ಗೊತ್ತೇ ಇರಲಿಲ್ಲ. ನಾನು ನನ್ನ ಹೆಂಡತಿ ಹತ್ರ ಹೇಳ್ತಿದ್ದೆ, ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಮಾಡಿಬಿಟ್ಟಿದ್ದೀನಿ ನಾನು ಕನ್ನಡದಲ್ಲಿ. ಅಂದರೆ ಆ್ಯಸ್ ಅ ಹೀರೋ ನನಗೆ ದೊಡ್ಡ ಬಜೆಟ್, ಆ್ಯಸ್ ಅ ಡೈರೆಕ್ಟರ್ ದೊಡ್ಡ ಬಜೆಟ್ಟು. ಐ ಥಿಂಕ್ ಅದಕ್ಕಿಂತ ಒಂದು 5 times ಕಡಿಮೆ ಬಜೆಟಲ್ಲಿ ಮಾಡ್ತಿದ್ದಿದ್ದು ಮೊದಲು ನಾನು. ಹೊಂಬಾಳೆ ಆಗಿದ್ದಕ್ಕೆ ಮೋಸ್ಟ್ಲಿ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರು. ಫುಲ್ ಟೆನ್ಷನಲ್ಲಿದ್ದೆ ನಾನು, ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಮಾಡಿಬಿಟ್ಟಿದ್ದೀನಿ. ಸೊ ನೋಡಬೇಕಿದೆ ಹೆಂಗಾಗುತ್ತೆ, ಏನು ಕತೆ, ಇಷ್ಟು ರಿಕವರ್ ಆಗಬೇಕಾದ್ರೆ ಲೆಕ್ಕಾಚಾರ ಹೇಳ್ತೀನಿ. ಬಿಕಾಸ್ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ. ಸಿನಿಮಾ ರಿಲೀಸ್ ಆಯಿತು, ಒಂದೇ ವಾರಕ್ಕೆ ಕನ್ನಡದಲ್ಲಿ ತುಂಬ ದೊಡ್ಡ ಹಿಟ್ ಆಯಿತು. ಆ್ಯಂಡ್ ಕನ್ನಡವೇ ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ತುಂಬ ದೊಡ್ಡದಾಗಿ ಸೌಂಡ್ ಮಾಡೋಕ್ಕೆ ಶುರು ಮಾಡಿತು. 10 ದಿವಸದಲ್ಲಿ ಇಡೀ ಸಿನಿಮಾನ ಡಬ್ ಮಾಡಿದ್ದೀವಿ ನಾವು, ಬೇರೆ ಬೇರೆ ಭಾಷೆಗೆ, ಡೇ ಆ್ಯಂಡ್ ನೈಟ್ ಪ್ಯಾರಲಲ್ಲಿ ಒಂದಷ್ಟು ಟೀಮ್ಗಳನ್ನ ಇಟ್ಕೊಂಡು. ಲಾಸ್ಟಿಗೆ ಸಿನಿಮಾ ಹಿಂದಿಲಿ ರಿಲೀಸ್ ಆಯಿತು. ಹಿಂದಿಲಿ ಇವತ್ತಿನ ಕಾಲಕ್ಕೆ 100 ದಿವಸ ಥಿಯೇಟ್ರಲ್ಲಿ ಓಡುತ್ತೆ, ಅದು OTT ಬಂದಾದಮೇಲೆ. ತೆಲುಗು ದೊಡ್ಡ ಹಿಟ್ ಆಗುತ್ತೆ, ತಮಿಳ್, ಮಲಯಾಳಂ ಎಲ್ಲ ಕಡೆ ಇದಾಗುತ್ತೆ. ಲಾಸ್ಟಿಗೆ ತುಳುನು ಮಾಡಿದ್ವಿ. ಈಗ ನೆಟ್ಫ್ಲಿಕ್ಸಲ್ಲಿ ಇಂಗ್ಲೀಷಲ್ಲೂ ಇದೆ, 7 ಭಾಷೆ ಆಗೋಯ್ತು. ಸೊ ಅದಾದಮೇಲೆ ನಾನು ಪ್ರಗತಿ ಹತ್ರ ಇನ್ನೊಂದು ಸಲ ಮಾತಾಡ್ತೀವಿ, 1 ತಿಂಗಳು ಬಿಟ್ಕೊಂಡು. ನೋಡು, ನಾನು ಅಂದ್ಕೊಂಡೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ಮಾಡಿದ್ದೀನಿ ಅಂತ. ಫಸ್ಟ್ ಟೈಮ್ ಅದ್ರ ಪಾಡಿಗೆ ಅದೇ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಆಗೋಯ್ತು, ಅದು ಲೋ ಬಜೆಟ್ ಆಗೋಯ್ತು ನೋಡುವಂತ. ಎಲ್ಲ ಹಂಗೆ ಹೇಳಕ್ಕೆ ಶುರು ಮಾಡೋದು, ಇಸ್ಕೋ ದೇಕು, ರಿಷಬ್ ಶೆಟ್ಟಿಗೂ ದೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಆಗೋಯ್ತು. ಅಲ್ಲೆಲ್ಲ ಮೀಡಿಯಾದಲ್ಲಿ ಇಷ್ಟು ಕಡಿಮೆ ಬಜೆಟಲ್ಲಿ ಸಿನಿಮಾ ಅದು ಮಾಡಿ ಇಷ್ಟು ದೊಡ್ಡ ಕಲೆಕ್ಷನ್ ಆಗೋಗಿದೆ. ಅದಕ್ಕೆ ನಾನು ಅಂದೆ, ನೋಡು, ನಾನು ಅಂದ್ಕೊಂಡೆ ಬಿಗ್ ಬಜೆಟ್ ಅಂತ, ಕಟ್ ಮಾಡಿದ್ರೆ ಅಲ್ಟಿಮೇಟ್ಲಿ ಅದು ಲೋ ಬಜೆಟ್ ಆಗೋಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಇದಕ್ಕೆ ಪೂರ್ವಕವಾಗಿ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಆಮೇಲೆ ಕೇಳ್ತೀನಿ. ಪ್ರಕಾಶ್, ವಾಟ್ ಡು ಯು ಥಿಂಕ್ ಆಫ್ this entire experience, be it of Kantara or of KGF 2? Because ಜನರಲ್ ಆಗಿ ಇರೋ ಒಂದು ಪರಿಕಲ್ಪನೆ ಏನು ಅಂತ ಅಂದರೆ, ಹಿಂದೆ ಎಲ್ಲ ಈ ಯಾವುದು ಕಲಾತ್ಮಕ ಸಿನಿಮಾ ಅಂತ ಒಂದು ವರ್ಗ ಇರ್ತಾ ಇತ್ತು. ಆ ವರ್ಗದ ಸಿನಿಮಾಗಳು ಮಾತ್ರ ಜಾಗತಿಕ ಮಟ್ಟಕ್ಕೆ ಯಾವುದೋ ಒಂದು ಅವಾರ್ಡ್ಗೋ ಇನ್ನೊಂದು ಫೆಸ್ಟಿವಲ್ಗೋ ಹೋಗ್ತಾ ಇದ್ವು. ಈ ಯಾವುದು ಈ ವರ್ತಕರ ಕೈಯಲ್ಲಿ ಇರ್ತಾ ಇದ್ವು ಅಥವಾ ಯಾವುದು ಕಮರ್ಷಿಯಲ್ ಸಿನಿಮಾ ಅನ್ನಿಸ್ಕೋತಾ ಇತ್ತು, ಅದಕ್ಕೆ ಆ ಥರದ ಯಾವುದೇ, ಅದು ಬರೀ ಕರ್ನಾಟಕದಲ್ಲಿ ಇಷ್ಟು ಥಿಯೇಟ್ರಲ್ಲಿ ರಿಲೀಸು, ಅದು ಇಷ್ಟು ಸ್ಕ್ರೀನ್ ಸಿಗಲ್ಲ, ತೆಲುಗು ಬಂತು, ತಮಿಳು ಬಂತು, ಅವರೆಲ್ಲ ದಾಳಿ ಮಾಡಿದ್ರು, ಕನ್ನಡ ಪಾಪ ಹೀಗೆಲ್ಲ ಆಗ್ತಾ ಇತ್ತು. ಇವತ್ತು ಆ ಒಟ್ಟು ಆ ದೃಶ್ಯಾವಳಿನೇ ಬದಲಾಗ್ಬಿಟ್ಟಿದೆ ಹಿಂದೆ ಇದ್ದಂತಹ. ಹಾಗಿದ್ದರೆ ಈ ಕಲಾತ್ಮಕ ಸಿನಿಮಾ ಮತ್ತು ಕಾಂತಾರದ ಸಿನಿಮಾ, what is meant to be commercially a successful film, so where have we bridged this, do you think? ಅಂದರೆ ಬ್ರಿಡ್ಜ್ ಮಾಡೋದು ಭಾಳ ಕಷ್ಟ ಇದೆ. ಇದರ ಪರಿಕಲ್ಪನೆಯಲ್ಲೇ ಒಂದು ಕಷ್ಟ ಇದೆ. ಏನಂತ ಹೇಳ್ತೀನಿ, ಈಗ ಒಂದು ಸಿನಿಮಾ ಮಾಡ್ತಾರೆ, ನೀವು ಶುರು ಮಾಡೋಕ್ಕೆ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ, ಯಾರು ತಾವೇ ಜಾಗತಿಕ ಸಿನಿಮಾ ಅಂದ್ಕೊಂಡಿದ್ರು ಅವ್ರಿಗೆಲ್ಲ ಬಹಳ ದುಃಖ ಇದೆ ಕಾಂತಾರ ಸಕ್ಸಸ್ ಆಗಿದ್ದಕ್ಕೆ. ಅದನ್ನು ಸೇರಿಸಿನೇ ಕೇಳ್ತಾ ಇದ್ದೀನಿ, ಯಾರು ತಾವೇ ಭಾರತದ ಪ್ರತಿನಿಧಿ ಅಂತ ಅನ್ಕೊಂಡಿದ್ರು, ಅಂದ್ರೆ
ಸಿನಿಮಾದ ಪ್ರತಿನಿಧಿ ಅಂತ ಅನ್ಕೊಂಡಿದ್ರು, ಸಾಹಿತ್ಯದ ಪ್ರತಿನಿಧಿ ಅನ್ಕೊಂಡಿದ್ರು, ಅವರೆಲ್ರಿಗೂ ಬಹಳ ದುಃಖ ಆಗಿದೆ ಈ ಸಿನಿಮಾ ಇಷ್ಟೊಂದು ಯಶಸ್ವಿ ಆಗಿತ್ತು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ಇವತ್ತಿನ ಕಾಲಕ್ಕೆ ಇದನ್ನ ಹೇಗೆ ನೋಡ್ಬೇಕು ನಾವು? ಅಲ್ಲ, ಅದು ನಿಜ. ನಾನು ಸಿಡ್ನಿಲಿ ನೋಡಿದೆ ನಾನು ಇದನ್ನು. ಅಲ್ಲಿ ಸಿಡ್ನಿಯಲ್ಲಿ ನೋಡಿ ಬಂದಾಗ ಅಲ್ಲಿ ನಿಮ್ಮ ಕಡೆಯವರೇ ಒಬ್ಬರು ಕುಂದಾಪುರದವರು, ಅಲ್ಲಿ ಈಗ ಮೇಧಾವಿ ಅವರಲ್ಲಿ, ಅವ್ರು ನನಗೆ ಹೇಳಿದ್ರಿ ಈ ಸಿನಿಮಾದಲ್ಲಿ ಗ್ರಾಮರೇ ಇಲ್ಲ ಏನಂತೀರ. ನಾನು ಹೇಳಿದೆ, ಅಲ್ಲ ರೀ, ಅದು ಕನ್ನಡ ಸಿನಿಮಾ ಇಲ್ಲಿ ಬಂದು ಇಷ್ಟು ಯಶಸ್ವಿಯಾಗಿದೆ, ಅದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅದನ್ನು ಹೇಳ್ಬೇಕಲ್ವಾ ನೀವು. ಮತ್ತು ಗ್ರಾಮರು ಭಾಷೆ ಬಂದ ಮೇಲೆ ಗ್ರಾಮರ್ ಬರೋದು ಅಲ್ವ, ಅದಕ್ಕೆ ಮುಂಚೆ ಗ್ರಾಮರ್ ಯಾರಿಗೆ ಮಾಡ್ತಾರೆ ಅದು ಅಲ್ಲ. ನಾನು ಆದರೆ ನಿಜ, ಅದು ನೀವು ಹೇಳಿದ್ದು ನಿಜ. ಬಟ್ ವಾಟ್ ಯು ಸೆಡ್ ಅರ್ಲಿಯರ್ ಇನ್ ದ ಮಿಡಲ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನೀವೊಂದು ಆರ್ಟ್ ಫಿಲ್ಮ್ ಅಂತ ಮಾಡಿ ಅದನ್ನು ಇಲ್ಲಿ ಬಿಡುಗಡೆ ಕೂಡ ಬಿಡುಗಡೆ ಆಗ್ತಾ ಇರಲಿಲ್ಲ ಬಿಡಿ, ಆಗುವ ನಿರೀಕ್ಷೆನೂ ಇಟ್ಕೊಳ್ದೇನೆ ಅದನ್ನು ನೀವು ಜಗತ್ತಿನ ಬೇರೆ ಬೇರೆ ಫಿಲ್ಮ್ ಫೆಸ್ಟಿವಲ್ಸಿಗೆ ಕಳಿಸಿದಾಗ ಅದು ಗ್ಲೋಬಲ್ ಫಿಲ್ಮ್ ಆಗತ್ತೋ ಅಥವಾ ಈ ಮಾವತ್ ಸೆ ತುಂಗ ಆವಾರಾಹು ಅಂತ ಹಾಡೋದು ಜಾಗತಿಕ ಆಗುತ್ತೆ, ಯೋಚನೆ ಮಾಡಬೇಕು ಅಲ್ವಾ. ಅಂದರೆ ಸಿ ವಾಟ್ ಬಿಕಮ್ಸ್ ಗ್ಲೋಬಲ್ ಈಸ್ ಎಸೆನ್ಷಿಯಲಿ ಲೋಕಲ್. ಯಾವಾಗೂ ಅಂದರೆ ಇದು ಲೋಕಲ್ಲೂ ಲೋಕಲ್, ಮೈಕ್ರೋ ಲೋಕಲ್ ಫಿಲ್ಮ್ ಅದು. ಬಿಕಾಸ್ ಇಟ್ಸ್ ಸಚ್ ಅ ಮೈಕ್ರೋ ಲೋಕಲ್ ಫಿಲ್ಮ್, ಇಟ್ಸ್ ಇಂಟೆನ್ಸ್ಲಿ ಎಕ್ಸ್ಟೆನ್ಸಿವ್ಲಿ ಗ್ಲೋಬಲ್ ಇಟ್ ಇಸ್ ಅಲ್ಲ. ಅದು ಯಾವಾಗ ಆಗತ್ತೆ ಅಂದರೆ ವೆನ್ ಯು ಕ್ಯಾನ್ ಬಿ ದ ಓನ್ಲಿ ಟ್ರೂ ಆಥೆಂಟಿಕ್ ರೆಪ್ರೆಸೆಂಟೇಟಿವ್ ಆಸ್ ಎ ಫಿಲ್ಮ್ ಮೇಕರ್ ಓನ್ಲಿ ವೆನ್ ಯು ಟ್ರೂ ಟು ಯುವರ್ ಸೆಲ್ಫ್ ಆ್ಯಂಡ್ ವೇರ್ ಯು ಕಮ್ ಫ್ರಮ್. ನೀವು ಅಸ್ಮಿತೆ ಅನ್ನೋ ಒಂದು ಪದವನ್ನು ಬಳಸಿದ್ರಿ ಅರ್ಲಿಯರ್. ನಾನು ಹೇಳ್ತೀನಿ, ಅಸ್ಮಿತೆ ಅಂದರೆ ನಾವು ಅಸ್ಮಿ ಅಂತ ಹೇಳಿದ್ರೆ ನಾವು ವೆಸ್ಟಲ್ಲಿ ಹೇಳೋ ಐಡೆಂಟಿಟಿ ಹೇಳಲ್ಲ. ನಾವು ವಿ ಡೂ ಎನ್ ಎಥ್ನೋಸೆಂಟ್ರಿಕ್ ಐಡೆಂಟಿಟಿ. ಅಂದರೆ ನಾವು ಯಾವ ಈಥೋಸಿ, ನಾನು ಇಲ್ಲಿದ್ದೀನಿ ಅಸ್ಮಿ ಹೇಳೋದು. ನಾವು ಅಸ್ಮಿ ಅಂತ ಹೇಳೋದು ನಾವು ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ, ಎಲ್ಲಿಂದ ಬಂದಿದ್ದೀನಿ, ಎಲ್ಲಿಂದ ಬಂದಿದ್ದೀವಿ ಹೇಳಬೇಕು. ಆ್ಯಕ್ಚುಲಿ ಎಲ್ಲಿಂದ ಬಂದಿದ್ದೀವಿ, ಈಗ ಎಲ್ಲಿದ್ದೀವಿ, ಅಸ್ಮಿನ್ ವರ್ತಮಾನ, ಈಗ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ನಾವು ಏನು ಮಾಡ್ತೀವಿ ಅನ್ನೋ ಸಂಕಲ್ಪನ ಹೇಳೋ ಸಂಸ್ಕೃತಿ ಇದು. ಅದನ್ನು ನೀವು ಪ್ರಾಕೃತದಲ್ಲಿ ಹೇಳಿದ್ರು ಅಷ್ಟೇ, ಸಂಸ್ಕೃತದಲ್ಲಿ ಹೇಳಿದ್ರು ಅಷ್ಟೇ, ಅದು ಅರ್ಥ ಅದೇ. ಅದು ಒಂದು ನಾಟಕ ಮಾಡೋಕ್ಕೆ, ಯಕ್ಷಗಾನ ಮಾಡೋಕ್ಕೆ ಮುಂಚೆ ಎಷ್ಟು ದೇವರುಗಳಿಗೆ ಪ್ರೀತಿಸ್ಬೇಕು ನಾವು. ಅಂದರೆ 1 ಗಂಟೆ ಕಾಲ ಕಳಿಬೇಕು ನೀವು ಅಲ್ಲ. ಮನೆ ದೇವತೆಗೆ, ಕುಲದೇವತೆಗೆ, ಸ್ಥಳ ದೇವತೆಗೆ, ಗಣೇಶನಿಗೆ, ಎಷ್ಟು ಜನಕ್ಕೆ ಮಾಡಬೇಕು ನೀವು. ಅದು ನಾವು ಯಾಕೆ ಮಾಡ್ತೀವಿ ಅಂದರೆ ಈ ಪ್ರದೇಶ ಅನ್ನೋದಿದೆಯಲ್ಲ, ಇಟ್ ಈಸ್ ಎ ರಿಂಗ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಫಸ್ಟ್ ರಿಂಗು, ಸೆಕೆಂಡ್ ರಿಂಗು, ರಾಜ್ಯನ. ನಾನು ಇವ್ರಿಗೂ ಪ್ರದೀಪ ಅವ್ರಿಗೆ ಹೇಳಿದೆ, ಹಳ್ಳಿ, ಹೋಬಳಿ, ತಾಲೂಕು, ಡಿಸ್ಟ್ರಿಕ್ಟು, ಸಬ್ ರೀಜನ್ನು, ಝೋನ್, ಅದೇನು ಹೇಳಿದ್ಯಲ್ಲ, ರಾಜ್ಯ, ರಾಷ್ಟ್ರ, ಮತ್ತು ಕಾಂಟಿನೆಂಟ್ ಹೇಳ್ಬೋದು ಅಲ್ವಾ. ಅವ್ರು ಯಾರು ತೋರಿಸ್ತಾ ಇದ್ದಾರೆ, ಸೌತ್ ಏಷ್ಯಾ ಅಲ್ಲ ಅಂತ ಯಾರೋ ಬೆಳಗ್ಗೆ ಮಾತಾಡೋದು, ಸದರ್ನ್ ಏಷ್ಯಾ ಅಂತ ಹೇಳ್ಬೇಕು ಅಂತ MD ನಳುಪತ್ತು ಹೇಳ್ತಾ ಇದ್ದಾರೆ. ನೀವು ಎಷ್ಟು ಹೇಳ್ಕೊಂಡ್ರು ಕಾಂಟ್ರಡಿಕ್ಷನ್ ಇಲ್ಲ, ಎಲ್ಲವನ್ನೂ ಪ್ರೀತಿಸೋದಕ್ಕೆ ಸಾಧ್ಯ ಇದೆ ಅಲ್ಲ, ಕಾಂಟ್ರಡಿಕ್ಷನ್ ಏನಿಲ್ಲ. ಮತ್ತು ನಾವು ಇನ್ನೊಂದು ಪದ, ನೀವು ಬಾಲಿವುಡ್ ಅಂತ ನಾನು ಇವಾಗ ಇಂಟ್ರೊಡ್ಯೂಸ್, ನೀವು ಹಿಂದಿ ಪಿಕ್ಚರ್ಗಳು ಹೇಳಿದ್ರಿ. ರಾಜ್ ಕಪೂರ್ ಹಿಂದಿ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಬಾಲಿವುಡ್ ಇರಲಿಲ್ಲ ಕಾನ್ಸೆಪ್ಟ್. ಬಾಲಿವುಡ್ ಇಟ್ ಸೆಲ್ಫ್ ಇಸ್ ಅ ಸ್ಲೈಟ್ಲಿ, ಆ್ಯಕ್ಚುಲಿ ಕಮಲ್ ಹಾಸನ್ ಅವರು ಅದನ್ನು ಟೀಕೆ ಮಾಡಿದ್ರಿ. ಹಿಂದೆ ಬಾಲಿವುಡ್ ಅನ್ನೋದು ಒಂದು ಇಮಿಟೇಟಿವ್ ಕಾನ್ಸೆಪ್ಟ್, ಹಾಲಿವುಡ್ಗೆ ಕಂಪೇರ್ ಮಾಡಿರೋದು. ನಮ್ಗೆ ಇನ್ನೂ ವರ್ಸ್ ಮಾಡಿ ಟಾಲಿವುಡ್, ಕಾಲಿವುಡ್ ಅದೇನನ್ನು ಕರೆಯೋದು ಅಸಹ್ಯ ಆಗುತ್ತೆ ಅಂತ ಹೇಳಿದ್ರು ಅವರು. ಅವ್ರು ಹೇಳೋದು ನಿಜ. ಅದು ಆ್ಯಕ್ಚುಲಿ ಹಿಂದಿ ಸಿನಿಮಾ ಅಂತಿತ್ತು. ಈಗ ಏನವ್ರಿಗೆ ಕಷ್ಟ ಆಗಿದೆ ಹಿಂದಿ ಸಿನಿಮಾ ಒಂದು ಮಟ್ಟದಲ್ಲಿ ನಾವು ಒಪ್ಕೊಂಡು ಬೇರೆದ್ದು ಹೇಳ್ತೀನಿ ಅಂದರೆ, ಅವ್ರಿಗೆ ಏನಾಗಿದೆ ಅಂದರೆ ಅವ್ರ ನೆಲೆ ಎಲ್ಲಿದೆ ಗೊತ್ತಿಲ್ಲ. ಬಾಲಿವುಡ್ ಎಲ್ಲಿದೆ, ಬಾಲಿವುಡ್ ಯಾವ ಪ್ರದೇಶದಿಂದ ಬಂದ ಭಾರತದಲ್ಲಿ, ಅದು ಭಾರತ ಬಿಟ್ಟು ಇನ್ನೆಲ್ಲೋ ಹೋಗಿದೆ ಅನ್ನೋ ಥರ ಫೀಲಿಂಗ್ ಬರೋಕ್ಕೆ ಶುರು ಆದಾಗ ನಮಗೆ ಕಥೆಗಳಿದೆ, ನಮಗೆ ಮದರ್ ಸೆಂಟಿಮೆಂಟು, ಏನೋ ನಮಗೇನೇನೋ ವ್ಯಾಲ್ಯೂಸ್ ಇದೆ ನಮಗೆ. ಆ ವ್ಯಾಲ್ಯೂಸ್ ಎಲ್ಲ ಬಿಟ್ಟು ಮಾಡಿದ್ರೆ ಎಲ್ಲಿ ನೆಲೆಸಿರುವ ಜನ ಅದನ್ನು ನೋಡಬೇಕು ಅನ್ನೋದಾಗತ್ತೆ. ನೋಡಿ, ಒಂದು ಫಿಲ್ಮ್ ಸಕ್ಸಸ್ ಆಗ್ಬೋದು, ಆಗದೇನೂ ಇರ್ಬೋದು. ಸಕ್ಸಸ್ ಆಗೋದಕ್ಕೆ ಮಾಡಿರೋ ಫಿಲ್ಮು ಪೆಪ್ಪರ್ಮೆಂಟ್ ಥರ ಅದು. ಅದಕ್ಕೆ ಏನು ಹೆಲ್ತ್ ಇದೆ, ಅದು ತೊಗೊಂಡ್ರೆ ಅದು ಒಳ್ಳೇದಾದ ತೊಗೊಳೋಕ್ಕೆ, ಕೆಟ್ಟದ್ದು ತೊಗೊಳೋದಕ್ಕೆ ಹಂಗೆ ಯೋಚನೆ ಮಾಡಬೇಕಾಗತ್ತೆ. ಆದರೆ ನನಗೆ ಏನು ಕುತೂಹಲ
ಕೆರಳಿಸೋದು ಅಂದರೆ ಕಾಂತಾರ ಥರ ಫಿಲ್ಮ್ ಮಾಡಿದಾಗ ಐಡಿಯಾಲಜಿಕಲಿ ಬೇರೆ ಬೇರೆ ರೀಜನಲ್ಲಿ ಇದ್ದವರೆಲ್ಲ ಅದನ್ನ ಓನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರಲ್ಲ. ಅಂದರೆ ಇವರಿಗೆ ಸಂತೋಷ, ರಿಷಬ್ ಅವ್ರಿಗೆ ಸಂತೋಷ ಆಗೋದು ಸರಿ ಆಗಬೇಕು, ಸಹಜನೇ ಅದು. ಆದರೆ ಎಲ್ಲರೂ ಇದು ನಾನು ಹೇಳಿದ್ದು ಇದೆ ಅಂತ ಹೇಳ್ತಿರಲ್ಲ, ನೀವು ಹೇಳಿದ್ದು ಅದಲ್ಲ ಅಂತ ನಮ್ಗೆ ಗೊತ್ತು, ನಮ್ಗೆ ನೀವು ಯಾಕೆ ಅದು ಹೇಳ್ಕೊಳ್ತಿದ್ದೀರಾ? ಇವರೆಲ್ಲ ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ರಂತಿಲ್ಲ, ಆ ಇಂಟರ್ವ್ಯೂ ನೋಡಿಲ್ಲ, ಆಕೆಗೆ ನಾನು ಅವಮಾನ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ಯಾರು ನನಗೆ ಹೇಳಿದ್ದು ಅವ್ರು ಇಂಟರ್ವ್ಯೂನಲ್ಲಿ ಅವ್ರು ಕೇಳಿದ್ರಂತೆ, ಅಲ್ಲ ನೀವು ಅವ್ರ ಕ್ಯಾರೆಕ್ಟರು ಆ ಹುಡುಗಿ ಸೊಂಟಕ್ಕೆ ಕೈ ಹಾಕಿ ಜಿಗಿಟೋದಿದೆಯಲ್ಲ, ಇದು ಸ್ವಲ್ಪ ಅತಿ ಆಯ್ತಲ್ವಾ, ಅದು ಅದಕ್ಕೇನೋ ಅರ್ಥ ಕಟ್ಟಿ ಹೇಳಿದ್ರಂತೆ. ಇವ್ರು ಅದಕ್ಕೆ ಉತ್ತರ ಹೇಳ್ತೈತಿ, ಇಲ್ಲ ನಾನು ಕೆಟ್ಟವನಾದ್ರೆ ಅದಕ್ಕೆ ಮಾಡಿದೆ. ಅದ್ರಲ್ಲಿ ಅವ್ರು ಇನ್ನೊಂದು ಲೈನ್ ಹೇಳ್ತಾರೆ, ಇದು ನೋಡಿ ಇಲ್ಲೆಲ್ಲ ಬಂದು ಕಾಡಲ್ಲಿ ನಾವು ಕೂತಿದ್ದೀವಿ, ಅಯ್ಯೋ ಇದಿದ್ದರೆ ಇದು ಸ್ವಲ್ಪ ಮರ ಗಿರೆಲ್ಲ ಕಡ್ದು ಹೋಗ್ಬೋದಾಗಿತ್ತು ಅಂತ ಹೇಳ್ತಾರೆ. ನೋಡಿ ಅದನ್ನು ಜನ ಅವ್ರು ವಿವರಣೆ ಕೊಡದೇನೆ ಅರ್ಥ ಮಾಡ್ಕೊಳ್ತಾರೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರೋಕ್ಕೆ ಮುಂಚೆ ಭಾರತದಲ್ಲಿ ಕಾಡು ಚೆನ್ನಾಗಿತ್ತು. ನೋಡಿ, ಮೂಲ ಕಾಂತಾರದ ಕತೆ ಅರ್ಥ ನನಗದೇ. ಕಾಡನ್ನು ಅವಲಂಬಿಸಿ ಬದುಕುವವರು ಕಾಡನ್ನು ಆರಾಧನೆಯನ್ನು ಮಾಡೋದಕ್ಕೆ ಬರುತ್ತವ್ರಿಗೆ. ನೀವು ಬಂದು ನಮ್ಮನ್ನು ಈ ಮಣ್ಣಿಗೆ ಒಗ್ಗದ ಇನ್ಯಾವುದೋ ಪದ್ಧತಿ ತಂದು ನೀವು ಕಲೆಕ್ಟರ್ ಇಲ್ಲಿಟ್ಟು ತಲೆ ತಿಂದರೆ ನಮಗೆ ಜನಕ್ಕೆ ಏನಾಗತ್ತೆ ಅಂದರೆ ಇದು ನಮ್ಮದು ಅಂತ ಅಗ್ರೆಸಿವ್ ಆಗಿ ಅಸಲ್ಟ್ ಮಾಡೋ ಥರದ್ದಾಗತ್ತೆ. ಒಬ್ಬ ಸಹಜವಾಗಿ ಮನೆಗೆ ಮರವನ್ನು ತೊಗೊಂಡೋಗ್ತಾ ಇರೋವನ್ನ ನೀವು ಕಳ್ಳ ಅಂತ ನೀವು ಬಿಂಬಿಸೋಕ್ಕೆ ಶುರು ಮಾಡಿದ್ರೆ ಕಾನೂನು ಬದಲಾಯಿಸಿ, ವ್ಯವಸ್ಥೆ ಬದಲಾಯಿಸಿ ಕಷ್ಟ ಬರುತ್ತೆ. ನಾ ಹೇಳೋದು ಅದಕ್ಕೆ ಏನೇನೋ ಇರ್ಬೋದು. ಈಗ ಹಿಂದಿ ಸಿನಿಮಾ ನಮಗೆ ಕಷ್ಟ ಇರಲಿಲ್ಲ, ಬಾಲಿವುಡ್ ಕಷ್ಟ ಆಗಿದೆ ಅನ್ನೋದು ಹೇಳ್ತೀನಿ. ಆದರೆ ನಾವು ಅದನ್ನು, ನೀವು ಬೇರೆ ದೇಶಕ್ಕೆ ಹೋದರೆ ನೀವೇ ನೋಡಿದಿರಿ, ಅಷ್ಟೊಂದು ಜನ ಟ್ರಾವೆಲ್ ಮಾಡಿದವರು ಅವರು ಬಾಲಿವುಡ್ ಅನ್ನೋದು ಇಂಡಿಯಾದ ಎಲ್ಲ ಸಿನಿಮಾಗೂ ಅವರು ಹಿಂದಿಗೆ ಅಂತ ಹೇಳಲ್ಲ. ಅವ್ರಿಗೇನು ಗೊತ್ತಾಗತ್ತೆ ರೀ, ಸ್ವೀಡನ್ನಲ್ಲಿ ಬಿಯಾಂಡ್ ಬಾಲಿವುಡ್ ಅಂತ ಅವ್ರು ಒಂದು ಫೆಸ್ಟಿವಲ್ ಮಾಡಿದ್ರು, ನಾನು ಹೋಗಿದ್ದೆ ಅದಕ್ಕೆ. ಅವ್ರಿಗೆ ಬಾಲಿವುಡ್ ಅಂದರೆ ಕಮರ್ಷಿಯಲ್ ಸಿನಿಮಾ ಅಷ್ಟೇ, ಇಂಡಿಯನ್ ಕಮರ್ಷಿಯಲ್ ಸಿನಿಮಾ. ಇಂಡಿಯಾಗೆ ಒಂದು ಸಾಫ್ಟ್ ಪವರ್ ಇದೆ, ಬಾಲಿವುಡ್ ಸಾಂಗ್ಸು ಅದೇ, ಅವರು ವೆಡ್ಡಿಂಗು ಅದರಲ್ಲೆಲ್ಲ ಮಾಡ್ಕೊಳ್ತಾರೆ, ಯೋಗ ಏನೇನೋ ಇದೆ ಅವ್ರದ್ದು ಇಂಡಿಯನ್ ಸಾಫ್ಟ್ ಪವರ್, ಅದೆಲ್ಲ ಇದೆ, ಸೇರಿದೆ. ನಾವು ಇಂಡಿಯನ್ನ ಎಲ್ಲ ಸಿನಿಮಾನು ಇಂಡಿಯನ್ ಸಾಫ್ಟ್ ಪವರ್ ಥರ ಯಾವಾಗ ಮಾಡೋಕ್ಕಾಗತ್ತೆ ಅಂದರೆ ನಾವು ಕ್ರಾಸ್ ಓವರ್ ಮಾಡೋಕ್ಕಾದರೆ ಅದ್ರ ಮೊದಲು ನಾವು ಪ್ರದೇಶದಿಂದ ರಾಷ್ಟ್ರಕ್ಕೆ ಕ್ರಾಸ್ ಓವರ್ ಮಾಡೋಕ್ಕಾಗುತ್ತಾ ಯೋಚನೆ ಮಾಡಬೇಕು. ಅನಗತ್ಯ ಕಷ್ಟಗಳನ್ನ ನಾವು ಕಟ್ಕೊಂಡ್ವಿ. ನಾವು ಏನಂದರೆ ಸಿನಿಮಾ ಇಸ್ ಎ ವಿಜುವಲ್ ಮೀಡಿಯಮ್ ಅಂತ ಹೇಳ್ಬಿಟ್ಟು ಡಬ್ಬಿಂಗ್ ಮಾಡೋಕ್ಕೆ ಬಿಡಲ್ಲ, ಇವೆಲ್ಲ ಮಾಡಬಾರ್ದಾಗಿತ್ತು. ಈಗ ನಮಗೆ ಸಂತೋಷ ಇದೆ, ಇದು ಎಲ್ಲ ಕಡೆ ಓಡ್ತಾ ಇರೋದು, ಡಬ್ ಮಾಡಿದ್ದಕ್ಕೆ ಎಲ್ಲ ಕಡೆ ಓಡೋಕ್ಕಾಗಿಲ್ಲ, ಅವ್ರವ್ರ ಭಾಷೆಯಲ್ಲಿ ನೋಡೋಕ್ಕಾಗ್ತಾ ಇದೆ. ಸರಿ, ನಾನು ಇದನ್ನು ಇನ್ನೂ ಹೇಳ್ಬೋದು, ಆದರೆ ವಿಷಯಾಂತರ ಮಾಡೋಕ್ಕೆ ಇಷ್ಟಪಡಲ್ಲ, ಯಾರನ್ನೋ ಹಣಿಯೋಕ್ಕೋಸ್ಕರ ವಿಷಯಾಂತರ ಮಾಡೋದು ಬೇಡ. But I'll just like to add to what he's saying is that I teach at a lot of colleges, at in film schools, even in NID. And what we encourage all the film students now is to not tell the story in usually it was you tell the story and make a film either in Hindi or in English. But now it is that tell a story in the language you're most comfortable in. We don't have to ape, we don't have to say a story in Hindi or in English, but we tell a story from where you come, from your experiences, because your experiences are always going to be different from, like his experience is going to be different from my experience. And it is very important where we are a country of so many languages. So we have stories even from Assam, and we have stories even from Kerala, and we have stories even from Karnataka. So it is very important that we do not feel scared to tell the stories in our own language, because there was a time when we used to feel no one will understand what we are trying to say. If that was the case, then we would have never understood a Korean film which went to Oscars, and they talked about their culture and they said the story in Korean. And Korean drama, which is such a K-dramas, which is such a famous thing, would have never have been understood. So telling the stories in our own language, and because of subtitles and because of dubs, it's just become so easy now that even when you're telling a Hindi story, if you dub it in Kannada,
people are watching it in Kannada. So then they get to know the essence in the language they're most comfortable in. Because one thing which I truly know is that it doesn't matter where we come from in this country, our emotions as a nation, whether or what we term as relationships with our family members, or how we look at in a society is always going to be the same. The language will be different. Right. We're all on the same page on this. I just have a quick question for you before I go back to Rishab. Since we are on the subject of selling an idea, Kantara is an idea sold to the country through his medium in Kannada. So when you speak of a local idea like Bareilly or the story of a small town, how difficult or easy is idea in Bollywood, if I may say? I think when I made Bareilly Ki Barfi, it was a story which was for a small town, and a lot of people thought that it would not work. Is because it was a small town story. It was about the true idiosyncrasies which come in in a small town, and what happens that you don't have like iron wala comes near your house, you know, those kind of things, and you sleep in on the terrace during the summers, because that's what the beauty of our country is. But it kind of resonated with everyone, is because they could see themselves in that. And after that we were making a lot of small town stories, so right now it is not difficult at all. I also feel that we have as creators, as storytellers, whatever language we tell our stories in, we have to make sure that we are somewhere connected with our culture. We are somewhere connected with our stories which are so old, whether it is in terms of relationships, whether it is in terms of getting an experience or a social context, but telling those stories from India to the world and to our own country people is very, very important, is because the younger generation, and when I say the younger generation, I'm telling 20 plus, 20, 30s, they need to know, and curiosity, they need to know what our country's culture is all about. Otherwise they will still be watching Incredibles. ಬರೆಯೋಕೆ ಅಂತ ಕೂತಾಗ ರಿಷಬ್, ಈ ನೆಲದ ಕಥೆ ಬರಿಬೇಕು ಯಾಕೆಂದ್ರೆ ನನಗೆ ಈ ಕಥೆ ಗೊತ್ತು, ಈ ಭಾಷೆ ಬರಿಬೇಕು ಯಾಕೆಂದ್ರೆ ನನಗೆ ಈ ಭಾಷೆ, ಈ ಜನರ ಪರಿಚಯ ನನಗಿದೆ, ನಾನು ಅವ್ರಿಗೆ ಮಾತಾಡೋಕ್ಕೆ, ಅವ್ರ ಜೊತೆಗೆ ಅವರೊಂದಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ. ಇದು ಮೂಲತಃ ನಿಮ್ಮ ಕಲ್ಪನೆ ಅಂತ ಅಂದ್ಕೊಂಡಿದ್ದೀನಿ ಬರೆಯೋಕೆ ಕೂತಾಗ. ಗೆರೆಗಳನ್ನೇನಾದರೂ ಹಾಕೋತೀರಾ? ಇಷ್ಟೇ ಇರಬೇಕು, ಹೀಗೆ ಇರಬೇಕು, ಕೆಲವ್ರಿಗೆ ಅಪ್ರಿಯವಾಗಬಾರ್ದು, ಅಂದರೆ ಈ ಸೊಂಟ ಜಿಗಿಟೋ ವಿಷಯ ಅವ್ರು ಹೇಳಿದ್ರು, ಈ ಥರದ್ರ ಬಗ್ಗೆ ಏನಾದರೂ ಗೆರೆಗಳನ್ನ ಹಾಕೋತೀರಾ, ಅಥವಾ ಯಾವ್ದು ಸಹಜವಾಗಿ ಬರುತ್ತೋ ಅದನ್ನು ಬರಿತಾ ಹೋಗ್ತೀರಾ? ಸಹಜವಾಗಿ ಏನು ಬರುತ್ತೆ ಬರೀತಾ ಹೋಗ್ತೀವಿ. ಅಂದರೆ ನಿಮಗೆ ಆ ವಿಮರ್ಶೆ ಭಯ ಇಲ್ವಾ? ಎನಿವೇಸ್ ವಿಮರ್ಶೆ ಮಾಡ್ತಾರಲ್ಲ, ಮತ್ತೆ ಭಯ ಪಟ್ಕೊಂಡು ಏನು ಮಾಡೋದು? ಈಗಂತೂ ಮಾಡ್ತಾರೆ ಬಿಡಿ, ಈಗ ನೀವು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಆ ಯೋಚನೆಗೆ ಹೋಗ್ಬಿಟ್ರೆ ಫಸ್ಟ್ ಆಫ್ ಆಲ್ ಒಂದು ಸೀನ್ ಬರೀತೀನಿ ನಾನು, ಒಂದು ಟ್ರೀನೇ, ಒಂದು ಮರನೇ ಬೀಳಿಸ್ಬೇಕು. ಸೊ ಅದಕ್ಕೊಂದು 1000 kg ಕಬ್ಬಣ ಹಾಕಿ ನಾವು ಕಟ್ಟಿ ಬೀಳಿಸ್ಬೇಕು ಅಂತಂದ್ರೆ ಇಮ್ಯಾಜಿನೇಷನ್ ಮಾಡೋ ಹೊತ್ತಲ್ಲೇ ತಯಾರಿ ನಡೆಸ್ಕೊಂಡು ಶುರು ಮಾಡ್ತೀವಿ ನಾವು. ಸೊ ಹೇಗೆ ಎಕ್ಸಿಕ್ಯೂಟ್ ಮಾಡಲಿ ಇದನ್ನಂತ. ಸೊ ಡೂಪ್ ಹಾಕಿ ಫೇಸ್ ಮಾರ್ಫಿಂಗ್ ಮಾಡಿ ಕಂಬಳಕ್ಕೆ ಬೇರೆಯವ್ರನ್ನ ಸೇಮ್ ಬಾಡಿ ಡಬಲ್ ಹಾಕಿ ಮಾಡಿಸ್ಬೋದಾಗಿತ್ತು. ನನಗೊಂದಷ್ಟು ಏರ್ಲೈನ್ ಕ್ರ್ಯಾಕು, ಬ್ಯಾಕ್ ಪೇನ್ ಮಾಡಿಕೊಂಡು ಮಾಡಿಕೊಂಡು ಮುಳೆ ಮುರ್ಕೊಂಡು ಮಾಡೋಷ್ಟು ಅವಶ್ಯಕತೆ ಇಲ್ಲ. ಬಟ್ ನನ್ನ ಮೈಂಡ್ ಸೆಟ್ ಆಗ್ತಾ ಹೋಗುತ್ತೆ. ಸೊ ನಾನು ಫ್ಲೋಲ್ ಹೋಗೋಕ್ಕೆ ಬಿಟ್ಬಿಡ್ತೀನಿ ಅದನ್ನ. ಕಥೆನ ನಾನು ಫೋರ್ಸ್ ಮಾಡಿ, ಅಂದರೆ ಕತೆಗೂ ನಾನು ಬಯಾಸ್ಡ್ ಆಗಬಾರ್ದಲ್ಲ. ಸೊ ಇದು ಹೀಗೆ ಅಂತ ಆ ಬೌಂಡ್ರಿ ಹಾಕಿದಾಗ ನನ್ನ ಪ್ರಕಾರ ತುಂಬ ಓಪನ್ ಆಗಿ ಆ ಕತೆ ಬರೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಸೊ ಅದನ್ನು ಫ್ಲೋಲೇ ಹೋಗೋಕೆ ಬಿಟ್ಬಿಡ್ತೀನಿ. ಅದನ್ನ ತುಂಬ ಫೋರ್ಸು ಮಾಡೋದಕ್ಕೆ ಹೋಗಲ್ಲ. ಸಮ್ ಪಾಯಿಂಟಲ್ಲಿ ಎಲ್ಲಾದರೂ ಸ್ಟ್ರಕ್ ಆಗಿದೆ ಅಂತಂದರೆ ಅಲ್ಲಿ ಬಿಟ್ಬಿಡ್ತೀನಿ, ಮತ್ತೆ ಬೇರೆ ಏನೋ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಇನ್ನೊಂದಷ್ಟು ಯೋಚನೆಗಳು ಹೋಗ್ತಾ ಹೋಗುತ್ತೆ. ಸೊ ಮತ್ತೆ ಪುನಃ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬರವಣಿಗೆ ಬಗ್ಗೆ ಮತ್ತೊಂದು ಉಪಪ್ರಶ್ನೆ ಪ್ರಕಾಶ್ ಹತ್ರ ಹೋಗೋಕೆ ಮುಂಚೆ, ಸಮಾಜಕ್ಕೆ ಸಂದೇಶ ಕೊಡಬೇಕು ಅಂತ ಬರೆಯಕ್ಕೆ ಕೂತ್ಕೋತೀರಾ? ಇಲ್ಲ
ಅಂದ್ರೆ ಕೆಲವು ಕತೆ ಈ ಹಿಂದೆ ಎಲ್ಲ ಜಾಗತಿಕ ಮಟ್ಟದ ಸಿನಿಮಾ ಮಾಡಿದವರೆಲ್ಲ ಹಾಗೆ ಆಲೋಚನೆ ಮಾಡ್ತಾ ಇದ್ರು ರೀ. ಅದು ಕರೆಕ್ಟ್. ನಾನು ನೋಡಿದಾಗ ಬಹಳ ಆಶ್ಚರ್ಯನೂ ಆಗಿತ್ತು ಅಲ್ವಾ. ಸುಮಾರು ಪ್ರಶ್ನೆಗಳು ಹುಡ್ಕೊಂಡಿದ್ದು ಕಾಂತಾರದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕಾಡಿನ ಜನರು ಆ ಒಂದು ಸಮುದಾಯವನ್ನ ಸರ್ಕಾರವನ್ನ ರೆಪ್ರೆಸೆಂಟ್ ಮಾಡೋರು ಅಥವಾ ಒಬ್ಬ ಫಾರೆಸ್ಟ್ ಆಫೀಸರು ಹೇಗೆ ಬಂದು ಜೊತೆಗೆ ಸೇರ್ಕೊಳ್ತಾರೆ ಇವರು, ಇದು ಹಿಂಗೆಲ್ಲ ನಡೆಯಲ್ಲ ಇದು ಅಂತ. ನಾನು ಹೇಳೋದು ಹಿಂಗೆ ನಡೀಲಿ ಅಟ್ಲೀಸ್ಟ್ ನೋಡ್ಕೊಂಡು ಅಂತೀನಿ. ನೀವು ಯಾಕೆ ಎಲ್ಲ ನೆಗೆಟಿವ್ ಆಗಿ ಹೋಗ್ತೀರಾ? ಯಾಕೆ ಇವತ್ತು ಈ ನಮ್ಮ ಸೋಷಿಯಲ್ ಮೀಡಿಯಾ ಥರ ಬರೀ ಹೇಟ್ರೇಟೇ ಸ್ಪ್ರೆಡ್ ಮಾಡಬಾರ್ದು. ಅಟ್ಲೀಸ್ಟ್ ಸಮ್ ಲವ್, ಒಳ್ಳೆ ವಿಷಯಗಳನ್ನ ಹಂಚ್ಕೊಳ್ಳಂತೆ. ಅದರಿಂದ ಯಾರು ಒಬ್ರಿಗಾದ್ರೂ ತಲುಪಿಸೋ ಒಂದು 1000 ಸಲ ಹೊಡೆದ್ರೆ ಅದೊಂದು ಸ್ವಲ್ಪ ಒಂದು ಹದ ಹಾಕ್ಬೋದು ಅಂತ ಅಂದ್ಕೊಂಡು. ಅಲ್ಲ, ಅವ್ರು ಒಳ್ಳೆಯವರು ಅನ್ನೋದಕ್ಕೆ ಕಥೆಲಿಗೆ ಬರೋದವರು. ಎಲ್ಲರ ಥರ ಇದ್ರೆ ಕಥೆಲಿ ಬೋರ್ ಆಗತ್ತೆ. ನಮ್ಮಲ್ಲಿ ನೀವು ಆವಾಗಲೇ ಹಿಂದಿ ಸಿನಿಮಾದು ಅಥವಾ ಬಾಲಿವುಡ್ ಹೇಳ್ತಿದ್ರಲ್ವ, ಇವತ್ತಿಗೆ ಆ್ಯಕ್ಚುಲಿ ನಾವು ಒಟ್ಟಾರೆ ನೋಡೋಕೆ ಹೋದರೆ ಈ ಕಾನ್ಸೆಪ್ಟ್ ಬೇಸ್ ಮೇಲೆ ಅಥವಾ ಟೆಕ್ನಿಕಾಲಿಟೀಸ್ ಬೇಸ್ ಮೇಲೆ ಅಪ್ಡೇಟ್ ಆಗಿರೋರು ಯಾರು? ಬೇಸಿಕಲಿ ಕತೆ ಹೇಳೋನು ನಾನು, ಕತೆಗಾರನಾಗಿ ನಾನು ಯಾರಿಗೂ ಗೊತ್ತಿಲ್ಲದೆ ಇರೋದೇನೋ ಕತೆ ಹೇಳಬೇಕಲ್ಲ. ಆದರೆ ನನ್ನ ಕತೆನೇ 2 ವರ್ಷ ಹಳೆ ಕತೆ ತಂದು ಹೇಳ್ತಿರೋದು. ನಾನು ಯೋಚನೆ ಬಂದಾಗ ಅದನ್ನು ಪ್ರೀ ಪ್ರೊಡಕ್ಷನ್ ಮಾಡಿ, ಶೂಟ್ ಮಾಡಿ, ಪೋಸ್ಟ್ ಮಾಡಿ, ನಾನು ಪಬ್ಲಿಸಿಟಿ ಮಾಡಿ ರಿಲೀಸ್ ಮಾಡೋಷ್ಟರಲ್ಲಿ 1 ವರ್ಷ 2 ವರ್ಷ ಹಳೇದಾಗಿರುತ್ತೆ. ಅಷ್ಟರೊಳಗಡೆ ಬರೋ OTT ಅಲ್ಲಿ ಇಲ್ಲಿ ಥಿಯೇಟ್ರಲ್ಲಿ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ದೇಶದ ಸಿನಿಮಾಗಳನ್ನು ನೋಡ್ಬಿಟ್ಟು ಆ್ಯಕ್ಚುಲಿ ಪ್ರೇಕ್ಷಕ ಅಪ್ಡೇಟ್ ಆಗಿರುತ್ತೆ. ನಾವು 2 ವರ್ಷ ಹಳೆ ಕಥೆನೇ ಹೇಳ್ತೀವಿ. ಸೊ ಹಿಂದಿ ಸಿನಿಮಾಲಿ ಆಗಿದ್ದ ವಿಚಾರನೂ ಕೂಡ ಅದೇನೆ. ಯಾಕಂತಂದರೆ ವೆಸ್ಟರ್ನ್ ಸಿನಿಮಾಗಳನ್ನು ಹಾಲಿವುಡ್ ಫಿಲ್ಮ್ಸ್ಗಳನ್ನ ಇನ್ಫ್ಲುಯೆನ್ಸ್ ಆಗಿ ಓನ್ಲಿ ಥಿಂಗ್ ಈಸ್ ನಮ್ದು ಇಲ್ಲಿ ಈ ಮದುವೆ ಮನೆಯದು ಡ್ಯಾನ್ಸು ಈ ಥರದ್ದು ಒಂದಷ್ಟು ಪ್ರೋಗ್ರಾಮ್ಗಳು ಬರುತ್ತಲ್ವ, ಆ ಥರದ ಕಲರ್ಫುಲ್ ಸಾಂಗ್ಸ್ಗಳಾಗ್ಬೋದು ಅಥವಾ ನಿಮಗೆ ಆ್ಯಕ್ಷನ್ ಸೀಕ್ವೆನ್ಸ್ ಆಗ್ಬೋದು. ಸೊ ಇದಕ್ಕೂ ಕೂಡ ಎಲ್ಲವೂ ರೆಫರೆನ್ಸ್ಗಳಿರುತ್ತೆ. ಅಲ್ಲಿಯ ಸಿನಿಮಾಗಳ ರೀತಿಯೇ ನಾನು ಮಾಡ್ತೀನಿ ಅಂತ ಹೋದಾಗ 1 ಪಾಯಿಂಟ್ವರೆಗೆ ಓಕೆ. ಬಟ್ ಆಫ್ಟರ್ ಕೋವಿಡ್ ನನ್ನ ಪ್ರಕಾರ ಲಾಕ್ಡೌನ್ಗಳಾದಮೇಲೆ OTT ತುಂಬ ದೊಡ್ಡ ರೆವಲ್ಯೂಷನ್ ಆಗಿಬಿಡ್ತು. ಜನರು ಮನೇಲಿ ಕೂತು ಸಿನಿಮಾ ನೋಡೋಕೆ ಶುರು ಮಾಡಿಬಿಟ್ರು. ಸೊ ಅವಾಗ ಅವ್ರಿಗೆ ಇದಕ್ಕಿಂತ ಒರಿಜಿನಲ್ ಇನ್ನೂ ನನಗಲ್ಲೇ ಸಿಗ್ತಿದೆಯಲ್ಲ ಅಂತ. ಸೊ ನಾನು ಹಾಲಿವುಡ್ ಫಿಲ್ಮ್, ಒಂದು ಇಂಗ್ಲೀಷ್ ಫಿಲ್ಮ್ ಆಗ್ಬೋದು, ಒಂದು ಯಾವುದೋ ಒಂದು ವರ್ಡ್ ನಾನು ಅದನ್ನೇ ನೋಡ್ತೀನಿ. ನನಗೆ ಯಾಕೆ ಇದು ಈ ಫಸ್ಟ್ ಕಾಪಿನೋ ಸೆಕೆಂಡ್ ಕಾಪಿನೋ ಅಂತ ಹೇಳ್ತಾರಲ್ಲ ಹಾಗೆ ಅದು ನನಗೆ ಬೇಡ ಅನ್ನುವಂಥದ್ದು ಪ್ರೇಕ್ಷಕನ ಅಭಿಪ್ರಾಯ ಆಗಿರ್ಬೋದು. ಆಗ ಮೋಸ್ಟ್ಲಿ ಅವ್ರಿಗೆ ನಮ್ಮಲ್ಲಿ ಹಿಂದಿ ಸಿನಿಮಾ ಆ ಲೆಕ್ಕಕ್ಕೆ ಟ್ರೇಡರ್ ಥರ ಇಲ್ಲಿ ತೊಗೊಂಡು ಇಲ್ಲಿ ಕೊಟ್ಟರು ಅಂತ ಹಂಗೆ ಆಗ್ಬಿಡುತ್ತೆ. ನಮ್ಮಲ್ಲಿ ಹಂಗೆ ಆಗಲ್ಲ. ಸೊ ನಾವು ಅದನ್ನು ಕಟ್ಟಕ್ಕೆ ಶುರು ಮಾಡ್ತೀವಿ. ನಮ್ಗೆ ಬರೀ ಸೆಲೆಬ್ರೇಷನ್ ಮಾತ್ರ ಅಲ್ಲ, ನಮ್ಮ ಕಲ್ಚರ್ ಕೂಡ ಹೌದು. ಸೊ ನಮ್ಮ ಕಲ್ಚರ್ನಲ್ಲಿ ಹೇಳ್ತೀವಿ, ತೋರಿಸ್ತೀವಿ, ನೋಡ್ತೀವಿ, ಖುಷಿನೂ ಪಡ್ತೀವಿ, ಮುಂದೆನೂ ಕೂಡ ಬರ್ಕೊಂಡು ಹೋಗ್ಬೋದು. ಅಣ್ಣವ್ರು ನೋಡಿ ಎಷ್ಟೋ ಜನ ಕೃಷಿಕರು ಆಗಿದ್ದಿದೆ, ಎಷ್ಟೋ ಜನ ಗಂಧದ ಗುಡಿ ಸಿನಿಮಾ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿದ್ದಿದೆ. ಸೊ ಆ ಥರ ರೆವಲ್ಯೂಷನ್ಸ್ಗಳು ಥ್ರೂ ಸಿನಿಮಾ ಆಗಿದೆ ನಮ್ಮಲ್ಲಿ. ಸೊ ಹಾಗಾಗಿ ಎಷ್ಟು ಕೋರ್ ಕನೆಕ್ಟ್ ಆಗಿರ್ತೀವಿ ನಾವು, ಎಷ್ಟು ರೀಜನಲ್ ಅದು ಹೇಳ್ತಿರಲ್ಲ ಸರ್, ಅದು ಮೈಕ್ರೋ ಅಂತ ಅಂದ್ಕೊಂಡು ಅಷ್ಟು ಇದ್ದಾಗ ಮಾತ್ರ ಅದು ಜನರಿಗೆ ಅದು ಹೊಸದಾಗಿ ಕಾಣೋಕ್ಕೆ ಸಾಧ್ಯ. ಸೊ ಅವ್ರಿಗೆ ಈ ಥರದ ನಮ್ಮ ಊರಿನ, ನಮ್ಮ ಜನಪದ, ನಮ್ಮ ಊರಿನ ಕತೆ, ನಮ್ಮ ಕೆರಾಡಿ ಅನ್ನೋ ನಮ್ಮ ಊರಿನ ಕತೆ ಅವ್ರಿಗೆ ಯಾವ OTT ಪ್ಲ್ಯಾಟ್ಫಾರ್ಮಲ್ಲೂ ಸಿಗಲ್ಲ ಅವ್ರಿಗೆ. ಸೊ ಅದು ನಾವು ಸಿನಿಮಾದಲ್ಲಿ ಹೇಳಿದಾಗ ಮಾತ್ರ ಅವ್ರಿಗೆ ಈ ಊರಲ್ಲಿ ಹೀಗೆಲ್ಲ ನಡೆಯುತ್ತೆ, ಇಲ್ಲಿ ಈ ಥರದ ಒಂದು ಕಲ್ಚರ್ ಇದೆ ಅಂತ ಗೊತ್ತಾಗಕ್ಕೆ ಶುರು ಆಗುತ್ತೆ. ಮೋಸ್ಟ್ಲಿ ಅದು ಹೊಸದಾಗಿ ಕಾಣ್ಬೋದು ಅಂತ. ಯಾಕಂದರೆ ಇಲ್ಲಿ ನಮ್ಮಲ್ಲಿ ನಾವು ಡೈರೆಕ್ಟರ್ಗಳು, ರೈಟರ್ಗಳದ್ದು ಎಲ್ಲ ನಾನು ಒಂದಷ್ಟು ನೋಡ್ತೀನಿ. ಅಂದರೆ ನಾವು ಕ್ರಿಯೇಟರ್ಸ್ ಅಂತ ಎಂಥ ಮಣ್ಣು ಕ್ರಿಯೇಟ್ ಮಾಡೋದಿಲ್ಲ, ಅಲ್ಲಿ ಎಲ್ಲವೂ ರೀಕ್ರಿಯೇಟ್ ಮಾಡೋಂಥದ್ದು. ದೈವಾರಾಧನೆಯನ್ನು ನಿಮ್ಗೆ ಚೋಮನ ದುಡಿಯಲ್ಲಿ ತೋರಿಸಿದ್ರು ಅವತ್ತೇ 75 ಅವತ್ತೇ ಈ ಒಂದು ಮಣ್ಣಿನ ಕಥೆಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದರು. ಆದರೆ ಅದು ಎಲ್ಲಿಗೆ ನಿಲ್ತು? ಒಂದು ಆರ್ಟ್ ಫಿಲ್ಮ್ ಆಗಿರೋದ್ರಿಂದ ಅಲ್ಲಿಗೆ ನಿಲ್ತು. ಎಷ್ಟೋ ಜನರಿಗೆ ಆ ಥರದೊಂದು ಸಿನಿಮಾ ಇದೆ ಅಂತಲೇ ಗೊತ್ತಿಲ್ಲ. ಕಾಡು ಅನ್ನುವಂಥ ಸಿನಿಮಾನೂ ಕೂಡ ಅಷ್ಟೇ, ಎಂಥ ಬ್ಯೂಟಿಫುಲ್ ಆಗಿ ಆ ಸಿನಿಮಾಗಳು ಮಾಡಿದ್ದಾರೆ. ಒಂದು ಭೂತೆ ನಮಗೆ ಆಯು, ಅದಕ್ಕಿಂತ ರೆವಲ್ಯೂಷನರಿ ಫಿಲ್ಮ್ ಬೇಕಾ? ಆ ಥರದ ಹಿಸ್ಟ್ರಿ ಇಲ್ಲ, ಸುಮಾರಷ್ಟು ನಡೆದು ಹೋಗಿದೆ. ಬಟ್ ಇವತ್ತು ನಾವು ಎಲ್ಲವನ್ನು ಒಟ್ಟಾರೆ ತೊಗೊಂಬಂದು ಒಂದು ಬ್ರಿಡ್ಜ್ ಸಿನಿಮಾ ಅಂತ ಅಂದ್ಕೊಂಡು, ನನ್ನ ಪ್ರಕಾರ ಇದೆ, ಅದನ್ನು ಕಮರ್ಷಿಯಲಿ ಸಕ್ಸಸ್ ಆಗಬೇಕು, ಅದನ್ನು ಬೇರೆಯವ್ರಿಗೆ ಟೀಕೆ ಮಾಡೋರು ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಅವ್ರ ಕೆಲಸ ಆದಾಗ ನಾವು ಕೆಲಸ ಮಾಡ್ಕೊಂಡೇ ಹೋಗೋಣ ನಾನು. ಸೊ ಇದಕ್ಕೆ ಎರಡು ಒಟ್ಟಿಗೆ ಬಂದಾಗ ಅದು ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತೆ. ಪ್ರಕಾಶ್, ಅಲ್ಲಿಂದನೇ ನಾನು ನಿಮ್ಮ ಹತ್ರ ಮುಂದುವರಿಸ್ತೀನಿ. ಇವರು ಕಾಂತಾರದ ಬಗ್ಗೆ ಹೇಳಿದ್ರು, ಇದು ನಮ್ಮ ಕಥೆ ಆಗಿರೋದ್ರಿಂದ ಮತ್ತು ಈ ಕಥೆ ಬೇರೆ ಎಲ್ಲೂ ಸಿಗೋದಿಲ್ಲ, ಆ ಕಾರಣಕ್ಕೆ ಇದು ಎಲ್ರಿಗೂ ಪ್ರಿಯವಾಗಿದೆ ಅಂತ. ದಿಸ್ ಟೇಕ್ಸ್ ಮೀ ಬ್ಯಾಕ್ ಟು ದ ಕಾನ್ವರ್ಸೇಷನ್ ವಿ ವರ್ ಹ್ಯಾವಿಂಗ್ ದಿ ಆಫ್ಟರ್ನೂನ್ ಆಫ್ ಪ್ಲೇಗರಿಸಮ್, ಆಫ್ ರಾಬಿಂಗ್ ಐಡಿಯಾಸ್, ಸ್ಟೋರೀಸ್. So where does that leave the mainstream cinema which aped or place Bollywood anta ನೀವು ಹೇಳಿದ್ರಿಂದ ನಾನು ನನಗೆ I don't like that word, but anyway I'm saying it just to contextualize it. ಸೊ ಈ ಕಳ್ತನ ಮಾಡೋರಿಗೆ, ಕಥೆ ಕಳ್ತನ ಮಾಡೋರಿಗೆ, ಈ ಥರದ ಕೃತಿ ಚೋರಿ ಮಾಡೋರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಭವಿಷ್ಯ ಇದೆಯಾ? ಅದು ನಾವು ಯಾರು ಇದೇ ಥರ ಸಿನಿಮಾ ಮಾಡಿದ್ರೆ ಸಕ್ಸಸ್ ಆಗುತ್ತೆ, ಇನ್ಯಾವ್ದು ಫೇಲ್ ಆಗುತ್ತೆ ನಮಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಿದ್ದರೆ ನಾವೆಲ್ಲರೂ ಸಕ್ಸಸ್ಫುಲ್ ಸಿನಿಮಾ ಯಾವಾಗಲೂ ಮಾಡೋದಕ್ಕೆ ಆಗ್ತಾಯಿತ್ತು. ಈಗ
ಅವರು ಸರ್ಕಾರಿ ಪ್ರಾಥಮಿಕ ಶಾಲೆ, ನನಗೆ ಭಾಳ ಇಷ್ಟವಾದ ಸಿನಿಮಾ. ಅದನ್ನು ಮಾಡಿದಾಗ ಇಷ್ಟು ಕಮರ್ಷಿಯಲಿ ಸಕ್ಸಸ್ಫುಲ್ ಇರಲಿಲ್ಲ. ಆದರೆ ಅದನ್ನು ನೋಡಿದಾಗ ಜನರ ಮನಸ್ಸಲ್ಲಿ ಒಂದು ತಯಾರಿಕೆ ಆಗಿರುತ್ತೆ, ಇವರಿಂದ ಇಂಥದ್ದನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದು. ಅಂದರೆ ಯಾವಾಗ ಫಲಿಸುತ್ತೆ ಅಂತ ಹೇಳೋದು ಯಾವ ಗಳಿಗೆಲಾಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ಇಷ್ಟು ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದು, ಒಂದು ನೀವು ಇಮಿಟೇಷನ್ ರೀಮೇಕ್ ಫಿಲ್ಮ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ರೀಮೇಕ್ ಫಿಲ್ಮ್ ವರ್ಕ್ ಆಗಿರೋ ಸಾಧ್ಯತೆ ಇದೆ. ಆದರೆ ಒರಿಜಿನಲ್ ಫಿಲ್ಮ್ ಯಾರು ನೋಡಿದರೆ ರೀಮೇಕ್ ಫಿಲ್ಮ್ ವರ್ಕ್ ಆಗೋ ಸಾಧ್ಯತೆ ಕಮ್ಮಿ ಆಗುತ್ತೆ. ನಮಗೆ ಬೇರೆ ಕಡೆಯಿಂದ ಹಾಡುಗಳನ್ನು ಕಾಪಿ ಮಾಡಿ ನಾವು ಮಾಡ್ತಾ ಇದ್ದಿದ್ದು ಉಂಟು. ಆದರೆ ಈ ಕಾಪಿರೈಟ್ ಎಲ್ಲ ಬಂದು ಜಾಗತಿಕವಾಗಿ ಕೈಗೆ ಮೊಬೈಲ್ ಫೋನಲ್ಲೇ ಜಗತ್ತಿನ ಎಲ್ಲ ಹಾಡುಗಳು ಕೇಳೋ ಥರ ಆದಾಗ ನೀವು ಕಾಪಿ ಮಾಡಿದ್ರೆ ಕಳಪೆ ಆಗಿ ಕಾಣಿಸ್ತೀರ. ಈಗ ಒಂದು ಫಿಂಗರ್ ಪ್ರಿಂಟ್ ಥರ ಒಬ್ಬರಿಗೆ ತಮ್ಮ ಸ್ವಂತ ಅನುಭವ ಇರುತ್ತಲ್ಲ, ಅದು ಮೋಸ್ಟ್ ಒರಿಜಿನಲ್ ಕತೆ ಆಗಿರುತ್ತದು. ಸ್ವಂತ ಅನುಭವದಿಂದ ಬರೆದಿರೋ ಕತೆ ಮೋಸ್ಟ್ ಒರಿಜಿನಲ್ ಆಗಿರುತ್ತೆ. ಜಗತ್ತಲ್ಲಿ ಯಾರು ನಿಮ್ಮ ಥರ ಇನ್ನೊಬ್ಬರು ಇರೋದಿಲ್ಲ. ನೀವು ಸ್ವಂತಿಕೆಯಿಂದ ಮಾಡಿದ್ರೆ ನಿಮಗೆ ಈ ಒರಿಜಿನಾಲಿಟಿ ಇದೇನಿರೋದು ಐಡಿಯಾ, ಅದು ನಿಮ್ಮನ್ನು ಉಳಿಸ್ಬೋದು ಅಂತ ಒಟ್ಟಾರೆ ನಾವು ಹೇಳ್ಬೋದು ಅಷ್ಟೇ ಹೊರತು ಒರಿಜಿನಲ್ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಆಗುತ್ತೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ ಇದರಲ್ಲಿ. ಈ ಸ್ವಂತಿಕೆ ಅನ್ನೋದು ಒಂದು ಕಲ್ಚರಲ್ ಸ್ವಂತಿಕೆ ನಾನು ಹೇಳ್ತಾ ಇರೋದು. ಒಬ್ಬ ವ್ಯಕ್ತಿದು ಅನುಭವದ ಕತೆ ಒಂದು ಸಂಸ್ಕೃತಿಯಲ್ಲಿ ಒಂದು ಸಮಾಜದ ಮಧ್ಯೆ ಇಟ್ಟು ಅದಕ್ಕೆ ನೆಲೆ ಕಾಣಿಸಿದಾಗ ಅದು ಚೆನ್ನಾಗಿ ಮೂಡಿ ಬರುತ್ತೆ, ಅದು ಒಳ್ಳೆಯದಾಗಿರುತ್ತೆ, ಅದು ಸಕ್ಸಸ್ಫುಲ್ಲು ಆಗಬಹುದು, ಅದು ಗೊತ್ತಿಲ್ಲ. ಈಗ ನಮ್ಮಲ್ಲಿ ಸಿನಿಮಾ ಹಾಡುಗಳಿರೋದು ಮೊದಲು ಹೇಗಿರೋದು ಅಂದರೆ ಆ ಸಂದರ್ಭಕ್ಕೆ ಹಾಡು ಬರೆಯೋರು, ಆ ವ್ಯಕ್ತಿ ಆ ಸಂದರ್ಭಕ್ಕೆ ಅವ್ರಿಗಾಗಿರೋ ಆ ಕಷ್ಟವನ್ನು ತೋಡ್ಕೊಳ್ಳೋದು ಅಥವಾ ಖುಷಿಯನ್ನು ಹೇಳ್ಕೊಳ್ಳೋ ಒಂದು ಹಾಡು ಬರೆಯೋ ಥರದ್ದು ಆಗ್ತಿತ್ತು. ಅದು ಇನ್ನೊಂದು ಸಿನಿಮಾದಲ್ಲಿ ಬಳಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಅದನ್ನು ಇನ್ನೊಂದು ಕಥೆಯಲ್ಲಿ ಬಳಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಈಗ ಇದೆಯಲ್ಲ ಜೆನರಿಕ್ ಆಗಿ ಹಾಡುಗಳಿದೆಯಲ್ಲ, ಒಂದು ಸಿನಿಮಾಲಿ ಒಂದು 5-6 ಜೆನರಿಕ್. ಅದಕ್ಕೆ ನಿಮಗೆ ಹಾಡು ಬಂದರೆ ನಾವು ಆರ್ಟ್ ಸಿನಿಮಾದ ಏನು ಕಷ್ಟ ಇತ್ತು, ಹಾಡು ಬಂದರೆ ಮಾಡೋಕ್ಕಾಗಲ್ಲ, ಚೆನ್ನಾಗಿಲ್ಲ ಸಿನಿಮಾ ಅನ್ನೋ ಥರ ಆಗ್ಬಿಟ್ಟಿದ್ರು ಅವರು. ನೀವು ವೆಸ್ಟರ್ನ್ ಸಿನಿಮಾ ಹಾಡುಗಳನ್ನ ನೋಡಿದ್ರೆ ಅದು ಮ್ಯೂಸಿಕಲ್ ಕಾಮಿಡಿಗೆ ಮಾತ್ರ ಹಾಡುಗಳನ್ನ ಬಳಸೋರು. ಅಂದರೆ ಆ ಥರ ಲವ್ ಸ್ಟೋರಿ ಆ ಥರದಕ್ಕೆ ಗಂಭೀರವಾದ ಸಬ್ಜೆಕ್ಟ್ ಇದ್ರೆ ಹಾಡು ಲಿಪ್ಸಿಂಕ್ ಮಾಡೋ ಚಾನ್ಸೇ ಇರಲಿಲ್ಲ ವೆಸ್ಟರ್ನ್ ಫಿಲ್ಮಲ್ಲಿ. ಅದು ಯುನೀಕ್ಲಿ ಇಂಡಿಯನ್. ಅದಕ್ಕೆ ಏನಿತ್ತು ಅಂದರೆ ಹಳ್ಳಿ ಆದರೇನು ಶಿವ, ಡೆಲ್ಲಿ ಆದರೇನು ಶಿವ ಅಂತ ರಾಜ್ಕುಮಾರ್ ಹೇಳಿದ್ರೆ ಹಳ್ಳಿಯಿಂದ ಬಂದಿರೋವನಿಗೆ ಆ ಥರ ಥಾಟ್ಸ್ ಬರೋದಕ್ಕೆ ಹೇಳೋಕ್ಕೆ ಸಾಧ್ಯ ಆಗಬಾರ್ದು. ರಾಜ್ ಕಪೂರ್ಗೆ ಅವರು ಇದು ರಸ್ತೆಯಲ್ಲಿ ಚಾರ್ಲಿ ಚಾಪ್ಲಿನ್ ಥರ ಕ್ಯಾರೆಕ್ಟರ್ ಮಾಡಿದಾಗ ಅವನಿಗೆ ಆ ಥರ ಸುಂದರ ಯೋಚನೆಗಳು ಆಲೋಚನೆಗಳು ಪೊಯಿಟಿಕ್ಕಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹಾಡಲ್ಲಿ ಸೋಲ್ ಸ್ಪೀಕ್, ಅದು ನೀವು ಪ್ರಶ್ನೆ ಮಾಡಲ್ಲ, ಹಾಡಲ್ಲಿ ಮೂಡಿ ಬಂದರೆ ಅದು ಅನಿಸಿಕೆ, ಅದು ಅಷ್ಟೇ, ಅದು ಆರ್ಟಿಕ್ಯುಲೇಷನ್ ಅಲ್ಲ, ಅದು ಆ ಥರದ್ದು ಇರೋದು. ಅದು ಯುನೀಕ್ಲಿ ಇಂಡಿಯನ್. ಅದು ನಮ್ಮ ಕಂಪನಿ ನಾಟಕ ಯಕ್ಷಗಾನ ಅದರೆಲ್ಲದರಿಂದ ಬಂದಿರೋದು. ಅದು ಅದನ್ನು ನೀವು ಕಳಪೆ ಅಂತ ನೀವು ಬಿಟ್ಟು ನೀವು ವೆಸ್ಟರ್ನ್ ಫಿಲ್ಮ್ ಥರ ಮಾಡೋಕ್ಕೆ ಹೋದರೆ ನಿಮ್ಮ ಗತಿ ಏನಾಗುತ್ತೆ ಅಂತ ಅದೊಂದೇ ಉದಾಹರಣೆ ಹೇಳೋದು ನಾನು. ಎಷ್ಟು ಚೆನ್ನಾಗಿತ್ತು ಕನ್ನಡ ಸಿನಿಮಾನ ನಾವು ನೆನಪು ಮಾಡ್ಕೊಳ್ಳೋದು ಹಾಡುಗಳಿಂದ, ಹಿಂದಿಂದೆಲ್ಲ ನೆನಪು ಮಾಡ್ಕೊಳ್ತೀವಿ. ನಿಮ್ಮ ಹಾಡುಗಳು ಇವತ್ತು ತುಂಬ ಚೆನ್ನಾಗಿ ಓಡ್ತಾ ಇದೆ, ಆದರೆ ಇವತ್ತಿಂದ ನೆಕ್ಸ್ಟ್ ಥರ್ಸ್ಡೇವರೆಗೂ ತುಂಬ ಚೆನ್ನಾಗಿ ಓಡುತ್ತೆ. ನಾವು ಮತ್ತೆ ನೆನಪಿಟ್ಕೊಳ್ಳಲ್ಲ ಅದನ್ನು. ಆದರೆ ನಾವು ಹಳೆ ಹಾಡುಗಳನ್ನು 50 ವರ್ಷ ಹಳೇದು 60 ವರ್ಷ ಹಳೇದನ್ನು ಈಗಲೂ ಪಾಪ್ಯುಲರ್ ಆಗಿರುತ್ತೆ. ನಾವು ಹೇಳೋದು ನಮ್ಮಂಥವ್ರ ಜೊತೆ the young people you are speaking about will love the songs of Mannade, R.D. Burman, S.D. Burman, C. Ramchandra. They will remember that, but I don't think they'll remember the songs of today 10 years from now. And that is because those songs are set in context, in culture. ಇದರಲ್ಲಿ I will finish with this ಕಾಂತಾರ ಉದಾಹರಣೆ. ಅವ್ರು ಯಾರೋ ಕೇಸ್ ಹಾಕೋ ಅಷ್ಟು ಹೊಟ್ಟೆ ಕಿಚ್ಚಾಗೋ ಥರದ್ದಾಯ್ತಲ್ಲ ಅದು. ಆದರೆ ನೋಡಿ, ಅದರಲ್ಲಿ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಇದೆ, ಆಯಿತಾ? ಯಾರು ನಮ್ಮ ಬುದ್ಧಿಜೀವಿಗಳೆಲ್ಲ ಅದು ಸನಾತನ ಧರ್ಮದ್ದು ಹಾಕಬಾರ್ದಾಗಿತ್ತು, ಅದರಲ್ಲಿತ್ತು ಬೇರೆ ಗಲಾಟೆ ಮಾಡಿದ್ರು ರೀ. ಇದು ಭಾರತ ರೀ, ಏನು ಬೇಕಾದ್ರೆ ಸೇರಿಸ್ಬೋದು ರೀ, ನೀವು ಯಾರು ರೂಲ್ಸ್ ಇರೋದಕ್ಕಿಲ್ಲ. ನಿಮಗೆ ನೋಡ್ರಿ, ನಮಗೆ ಯಾವ ಮಠದವರು ಇನ್ನೊಬ್ಬರ ಮಠಕ್ಕೆ ಬಗ್ಗೆ ಏನು ಹೇಳೋಂಗಿಲ್ಲ. ನಮ್ಮಮ್ಮ ಪದ್ಧತಿ, ಅವರು ಈಗ ಅಸ್ಸಾಮಲ್ಲಿ ಅವ್ರದ್ದೇನೋ ಪದ್ಧತಿ ಇದೆ, ಅವ್ರು ಬಂದು ಇಲ್ಲ ನೀವು ಈ ಥರದ್ದು ಆರಾಧನೆ ಮಾಡ್ಬೋದು ಅಂತ ಮಾಡಬಾರ್ದು ಅಂತ ಇವ್ರಿಗೆ ಹೇಳೋದಕ್ಕಾಗತ್ತೇನ್ರಿ? ನಾವು ಏನಾರು ಮಾಡ್ತೀವಿ, ನಮ್ಗೆ ಇಷ್ಟ ಬಂದಿದ್ದು ಹಾಡು ಹಾಕ್ಕೊಳ್ತೀವಿ.
ಹಿಂದೂಸ್ತಾನಿ ರಾಗನೂ ಹಾಕೊಳ್ತೀವಿ. ನೀವು ಏನ್ರಿ ಮಾಡೋದಕ್ಕಾಗತ್ತೆ ಅಲ್ವಾ? ಇದು ಭಾರತ, ನಮಗೆ ಆಗತ್ತೆ, ನಮಗೆ ಒಟ್ಟಿಗೆ ಇರೋಕ್ಕೆ ಬರುತ್ತೆ. ನಮಗೆ ಒಟ್ಟಿಗೆ ಇದ್ದೀವಿ ಅಂತಲೇ ನಿಮ್ಗೆ ಹೊಟ್ಟೆ ಕಿಚ್ಚಿರೋದು. ಅದರಲ್ಲಿ ಎಲ್ಲ ಇದೆ. ಸಿ, ಇಟ್ ಈಸ್ ಫೋಕ್, ಇಟ್ ಈಸ್ ಕ್ಲಾಸಿಕಲ್, ಇಟ್ ಈಸ್ ಲೋಕಲ್, ಇಟ್ ಈಸ್ ಇಂಡಿಯನ್ ಆ್ಯಂಡ್ ಇಟ್ ಈಸ್ ಇಂಟರ್ನ್ಯಾಷನಲ್. ನೋಡಿ, ಇಟ್ ಈಸ್ ಅನ್ ಅಮೇಝಿಂಗ್ ಐಡಿಯಾ. ವಿ ಕ್ಯಾನ್ ಬಿ ದಿಸ್ ಲೈಕ್ ದಿಸ್ ಓನ್ಲಿ ಇಫ್ ವಿ ಅಕ್ಸೆಪ್ಟ್ ಈಚ್ ಅದರ್. ನಾವು ಬೇರೆಯವರಿಂದ ಸರ್ಟಿಫಿಕೇಟ್ ಪಡೆಯೋದು ಬೇಕಾಗೇ ಇಲ್ಲ ನಮಗೆ. ಫಾರಿನ್ ಕಂಟ್ರಿಯಲ್ಲಿ ಸ್ಕ್ರೀನಿಂಗ್ ಆಗಿ ನಿಮ್ಗೆ ಅವಾರ್ಡ್ ಬಂದಿದ್ದರೆ ಸಂತೋಷ, ಕಂಗ್ರ್ಯಾಚುಲೇಷನ್ಸ್. ಆದರೆ ನೀವು 8-10 ಕೋಟಿ ರೂಪಾಯಿ ಖರ್ಚು ಮಾಡಿ 300 ಕೋಟಿ ಅರ್ನ್ ಮಾಡಿದ್ರೆ ಇನ್ನೂ ಸಂತೋಷ. ನಮ್ಮ ಸರ್ಟಿಫಿಕೇಟೇ ಗ್ರೇಟೆಸ್ಟು. ಇಡೀ ಭಾರತ ಸರ್ಟಿಫಿಕೇಟ್ ಕೊಟ್ಟರೆ ನಮಗೆ ಯಾರ ಸರ್ಟಿಫಿಕೇಟು ನಮಗೆ ಬೇಕಾಗೇ ಇಲ್ಲ. ಮೈ ಫೈನಲ್ ಥಿಂಗ್, ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ, ಆ ಜಾರ್ಜ್ ಸೋರೋಸ್ ಏನು ಹೇಳ್ತಾರೆ, ಬೆಳಗ್ಗೆ ಡಿಸ್ಕಷನ್ನು ನಾನು ಕೇಳಿದೆ. ಅವ್ರು ಸೋರೋಸ್ ಏನು ಹೇಳ್ತಾರೆ, ಅವರು ರಾಮ್ ಮಾಧವ್ ಹೇಳಿದ್ರು, ಅವ್ರು ಅದೂ ಅವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, ದ ಇಂಡಿಯನ್ ಸ್ಟೋರಿ ಇಸ್ ಮಚ್ ಬಿಗ್ಗರ್ ದೆನ್ ದಟ್ ಸ್ಟೋರಿ ಅಂತ ಹೇಳಿದ್ರು. ನಾನು ಒಪ್ಕೊಳ್ತೀನಿ. ಆದರೆ ಒಂದನ್ನು ಗಮನಿಸಿ, ಹಿಂದೆ ಇಂಡಿಯಾನ ಅಟ್ಯಾಕ್ ಮಾಡ್ತಾ ಇದ್ದಿದ್ದು ಹೆಂಗೆ ವೆಸ್ಟು, ನಮ್ಮ ಸುತ್ತಮುತ್ತ ನಮ್ಮ ವೈರಿಗಳು ಅಂತ ಯಾರನ್ನ ನಾವು ಗುರುತಿಸುವ ದೇಶಗಳಿಗೆ ನಮಗೆ ಕಷ್ಟ ಕೊಡೋದಕ್ಕೆ ಸಹಾಯ ಮಾಡೋದು, ಅವ್ರಿಗೆ ವೆಪನ್ಸ್ ಕಳಿಸೋದು, ಈ ಥರದ ಕಷ್ಟ ನಮಗೆ ಕೊಡೋರು, ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕೋದು. ಅವ್ರು ಯಾರು ಮಾತಾಡಿದ್ರು, ನಮಗೆ ಸೂಪರ್ ಕಂಪ್ಯೂಟರ್ ಬಂದಿದ್ದು ಅಮೇರಿಕಾ ಸ್ಯಾಂಕ್ಷನ್ ಹಾಕಿದ್ದಕ್ಕೆ ಅಂತ. ಅದು ನಿಜ. ದೇ ಯೂಸ್ ಟು ಟ್ರಬಲ್ ಅಸ್ ಲೈಕ್ ದ್ಯಾಟ್. ನೌ ದೇ ಅಟ್ಯಾಕ್ ಯುವರ್ ಕಲ್ಚರ್ ಇಟ್ ಸೆಲ್ಫ್ ಡೈರೆಕ್ಟ್ಲಿ ಬಿಕಾಸ್ ದೇ ಹ್ಯಾವ್ ಅಂಡರ್ಸ್ಟುಡ್ ಇಂಡಿಯಾ ಸಾಫ್ಟ್ ಪವರ್ ಇಸ್ ಡೇಂಜರಸ್. ದೇ ಹ್ಯಾವ್ ರಿಯಲೈಸ್ ವಾಟ್ ಹ್ಯಾಪನ್ ವಿತ್ ಜಪಾನ್, ವಿತ್ ಸೌತ್ ಕೊರಿಯಾ. ದೇ ಆರ್ ಅಟ್ಯಾಕಿಂಗ್ ಓನ್ಲಿ ಯುವರ್ ಸಾಫ್ಟ್ ಪವರ್. They make fun of your cultural thing, and the only way they can do it is by dividing us. ಇವರಿಗೆ ಬಂದು ತಲೆ ಕೆಡಿಸೋಕ್ಕೆ ಪ್ರಯತ್ನ ಮಾಡೋದು. ಇದು ಈ ನಮ್ಮ ಸನಾತನ ಧರ್ಮದ ಅಲ್ವೇ ಅಲ್ಲ. ಅದಕ್ಕೆ ಚೆನ್ನಾಗಿ ಇಂಥದ್ದು ಇವ್ರೊಬ್ಬರು ಸರ್ಟಿಫಿಕೇಟ್ ಕೊಡೋದು, ಒಬ್ಬರು ಇನ್ನೊಬ್ಬರು ಬಂದು ಇವ್ರಿಗೆ ಇದು ಆ್ಯಕ್ಚುಲಿ ಲೆಫ್ಟ್. ಇದು ನೀವು ಜಾತಿದು ಇದನ್ನು ತೋರಿಸಿದ್ದೀರಾ ದಬ್ಬಾಳಿಕೆನ, ಅದಕ್ಕೆ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿದೆ ಅಂತ ಸಿನಿಮಾ ಮಾಡೋರಿಗೆ ಹೇಳೋದು ಕಷ್ಟ ರೀ. ಅವರು ನಂಬಿಕೆಯಿಂದ ಮಾಡಿರ್ತಾರೆ ಅಷ್ಟೇ. ಚೆನ್ನಾಗಿದೆ ಅಂತ ಗೊತ್ತಿರೋಕ್ಕೆ ಸಾಧ್ಯ ಇರಲಿಲ್ಲ ನಮಗೆ, ಬರೆದಾಗ ಹೆಂಗೆ ಗೊತ್ತಿರುತ್ತೆ ಅಲ್ವಾ? ನಾವು ಆ್ಯಕ್ಚುಲಿ ಬೆಳಗ್ಗೆ ನಾನು ಆರ್ಮಿ ಅವ್ರದ್ದು ಡಿಸ್ಕಷನ್ ಕೇಳಿದ್ನಲ್ಲ, ನನಗೆ ತುಂಬ ಡಿಸ್ಟರ್ಬ್ ಆಯಿತು. ನೀವು ತುಂಬ ಜನ ಕೂತಿದ್ದೀರಿ ಅವಾಗ. ಯು ಸಿ ದ ಡಿಫಿಕಲ್ಟಿ, ಯು ಸಿ ವೆನ್ ದಟ್ ಏರ್ ವೈಸ್ ಮಾರ್ಷಲ್ ವಾಸ್ ಸೇಯಿಂಗ್ ದ ಗೌರ್ಮೆಂಟ್ ಹ್ಯಾಸ್ ಅದರ್ ಕಂಪಲ್ಷನ್ಸ್. Somebody is saying we should become an economic power first before we can actually look to throw somebody out. Somebody suggested we should take POK. It's not as simple as we say somebody said. ನನಗೆ ಅದನ್ನು ಅದ್ರ ಬಗ್ಗೆ ಧೈರ್ಯವಾಗಿ ಮಾತಾಡೋಕ್ಕೂ ಕಷ್ಟ. ಈಗ ಅದನ್ನು ಕೇಳಿದ್ಮೇಲೆ ಇಷ್ಟು ಕಾಂಪ್ಲೆಕ್ಸ್ ಆಗಿದೆ. ಇಟ್ ಈಸ್ ಈಸಿಯರ್ ಫಾರ್ ಅಸ್ ಟು ಬಿ ಟುಗೆದರ್ ದ್ಯಾನ್ ಟು ಬಿ ಡಿವೈಡೆಡ್. ಇಫ್ ಯು ಆರ್ ಡಿವೈಡೆಡ್, ರಿಮೆಂಬರ್ somebody will call you from foreign, as I say, and say ನಿಮಗೆ ಒಂದು ಗ್ರ್ಯಾಂಟ್ ಕೊಡ್ತೀನಿ, ಇದ್ರ ಮೇಲೆ ಒಂದು ರಿಸರ್ಚ್ ಪೇಪರ್ ಬರೀತೀರಾ ಅಂತ. ಇವರು ಅದರ ಬದಲು ರಿಸರ್ಚ್ ಪೇಪರ್ ಬದಲು ಸಿನಿಮಾ ಪೇಪರ್ ಬರೆಯೋದು ತುಂಬ ಚೆನ್ನಾಗಿದೆ. ಅದನ್ನು ಮಾಡ್ಕೊಂಡಿದ್ರೆ ಭಾರತ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಮಸ್ತೆ. Ashwini, before I go back to Rishab for the last words, is there anything you'd like to share with us? ಮೈಕ್ ಒಂದು ಪ್ರಾಬ್ಲಮ್ ಆಗ್ತಿದೆ ಅವರು. ಅಲ್ಲ, ಅವ್ರು ಆಫ್ ಮಾಡಿ, you turned it off. Yeah. I think that I'm a South Indian. I speak Tamil, but I've told stories in Tamil, in Hindi, in Marathi, because I'm born and brought up in Maharashtra, and I'm making Malayalam films, and I'm also telling the story of Mrs. Sudha Murthy and Mr. Narayan Murthy. A true pan-Indian filmmaker. So. To say that, it's only to say that doesn't matter where you are or which part of your country you're from, and doesn't matter who you are and where you come from. If you have a story to say, you just have to tell your story with a lot of hard work. Nothing comes easy, and Kantara is a great example that we just need to keep telling stories of what we believe in, and only with our experiences we will be able to tell stories that inspire, aspire, and brings a nation together only through our stories. ಥ್ಯಾಂಕ್ ಯು. ರಿಷಬ್, ಈಗ ಒಂದು ಹಿಮಾಲಯದಷ್ಟು ಭಾರ ಭುಜದ ಮೇಲೆ ಇಟ್ಟಾಗ ಆಗ್ತಾ ಇದೆಯಾ? ಮುಂದೇನು ಅಂತ ಯೋಚನೆ ಮಾಡಿದಾಗ? ಯಾವತ್ತೂ ಹಂಗೆಲ್ಲ ಯೋಚನೆ ಮಾಡಿಲ್ಲ. ನಾವೇನು ಗೊತ್ತಾ ನಿಮಗೆ,
ನೀವು ನೆಕ್ಸ್ಟ್ ಸ್ಕೂಲಲ್ಲಿ ಇದ್ದಾಗ, ಸ್ಕೂಲು ಕಾಲೇಜಲ್ಲಿ ಇದ್ದಾಗ ಪಾಸ್ ಆಗ್ತೀವಿ ಅನ್ನೋದೇ ದೊಡ್ಡ ಅಚೀವ್ಮೆಂಟ್ ನಮಗೆ. ಸೊ ನಾನು ಪಿ ಯು ಸಿಲಿ ಇದ್ದಾಗ 51% ಬಂತು ಕಾಮರ್ಸ್ ತೊಗೊಂಡು. ನಮ್ಮ ಅಪ್ಪಗೆ ನಾನು ರ್ಯಾಂಕ್ ತೆಗೆದಂಗೆ ಫೀಲ್ ಆಗ್ಬೋದು. ಬರೋ ಬೆಂಗಳೂರಿಗೆ ಬರೋ ಅಂತ ಅಂದ್ಕೊಂಡು ಏನು ದೊಡ್ಡ ಹೈಯರ್ ಎಜುಕೇಷನ್ ಕಳಿಸ್ತಾ ಇದ್ರಂತ ಅಲ್ಲಿ ಹೋಗಿ ಡಿಗ್ರಿ ಮಾಡಿ ಹಣೆ ಮಾಡ್ಕೊಂಡಿದ್ದೀವಿ ನಾವು. ಸೊ ಹಾಗಾಗಿ ತುಂಬ ತಲೆ ಕೆಡಿಸ್ಕೊಳ್ಳೋ ಜಾತಿ ಅಲ್ಲ ನಾವು, ಆರಾಮಾಗಿರ್ತೀವಿ. ಆ್ಯಂಡ್ ಈ ಸಕ್ಸಸ್ ಅನ್ನೋದು ಇದೆಯಲ್ಲ, ಅದು ಎಷ್ಟು ಡೇಂಜರ್ ಅನ್ನೋದು ನನಗೆ ಗೊತ್ತು. ಹಾಗೆ ಇಲ್ಲಿಗೆ ಮಾತ್ರ ಇಟ್ಕೊಂಡಿರ್ತೀನಿ, ಅದು ಈ ಗಂಟಲು ದಾಟಕ್ಕೂ ಬಿಡಕ್ಕೆ ಹೋಗಲ್ಲ. ಸೊ ಕಾಂತಾರ ಮಾಡಬೇಕಾದ್ರೆ ಎಷ್ಟು ಸ್ಕ್ರಾಚಿಂದ ಇದೇ ನಮ್ಮ ಊರಲ್ಲಿ ಲಾಕ್ಡೌನಲ್ಲಿ ಊರಲ್ಲಿದ್ದಾಗ ಸುಮ್ಮನೆ ಕೂತ್ಕೊಳ್ಳೋದೇನು ಅಂತ ಅದೇ ಇದು ಹರಟೆ ಮಾಡ್ಕೊಂಡಿದ್ದಾಗಲೇ ಬಂದಿರುವಂಥ ಕತೆ. ಸೊ ಈಗ ರಿಸರ್ಚ್ ಸ್ಟಾರ್ಟ್ ಆಗಿದೆ. ಅದೇ ಲಾಸ್ಟ್ ಟೈಮ್ ಕೊಟ್ಟ ಸ್ಟೇಟ್ಮೆಂಟ್ ಪ್ರಕಾರ ನಿಮ್ಗೆ ನೋಡಿದ ಕಾಂತಾರ 2 1 ಇನ್ನೂ ಮಾಡ್ತಾ ಇದ್ದೀನಿ ಅಷ್ಟೇ ಈಗ. ಸೊ ಅದ್ರ ಮೇಲೆ ಅಷ್ಟೇ ಆರಾಮಾಗಿ ಅಷ್ಟೇ ಸ್ಕ್ರಾಚಿಂದ ವರ್ಕ್ ಮಾಡ್ಕೊಂಡು ಸೇಮ್ ಸ್ಟೈಲಲ್ಲೇ ವರ್ಕ್ ಮಾಡ್ಕೊಂಡು ಬರ್ತೀನಿ. ಮೇ ಬಿ ಬಿಗ್ ಸ್ಕೇಲ್ ಆಗ್ಬೋದೇನೋ, ಕತೆ ತುಂಬ ಹ್ಯೂಜ್ ಆಗಿದೆ, ಸೇಲ್ ಆಗ್ಬೋದೇನೋ ಅಷ್ಟೇ. ಭಾರ ಅನ್ನುವಂಥದ್ದು ಹೊತ್ಕೊಂಡ್ರೆ ತಾನೇ ಭಾರ ಆಗಿದೆ. ಅವತ್ತು ಇಳಿಸ್ಬಿಟ್ಟು ಹೋಗ್ತಾ ಇರ್ಬೇಕು ಸೀದಾ, ನಾವು ಯಾಕೆ ಹೊತ್ಕೊಳ್ತಿರ್ಬೇಕು. ಪ್ರಾಯಶಃ ರಿಷಬ್ನ ಯಾರಾದರೂ ಅವರ ಬೆಳವಣಿಗೆಯನ್ನು ಕಂಡಿದ್ರೆ ಅದ್ರಲ್ಲಿ ನಾನೊಬ್ಬಳು ಅಂತ ಇವತ್ತಿನ ಈ ಸಂದರ್ಭದಲ್ಲಿ ಆ್ಯಕ್ಚುಲಿ ನಾನು ಮೆನ್ಷನ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದಾಗ ಸೈನಿಡ್ ಎಂಬ ಸಿನಿಮಾ ಮಾಳವಿಕಾ ಮ್ಯಾಮ್ ಅದರಲ್ಲಿ ಲೀಡಲ್ಲಿ ಆ್ಯಕ್ಟ್ ಮಾಡಿದರು. ನಾನು ಇವ್ರ ಹತ್ರ ಹೋಗೋಕ್ಕೆ ಬಯರೋರಿಗೆ ಪುಸ್ತಕ ಓದ್ಕೊಂಡು ಕೂತಿರೋರು ಇವರು. ಸೊ ಅದಕ್ಕೆ ಇನ್ನೊಬ್ಬ ಮನು ಅಂತಿದ್ದ, ಅವನ್ನ ಮ್ಯಾಮ್ನ ಕರಿ ಅಂತ ಅವ್ನು ದೂರ ನಿಂತ್ಕೊಂಡೆಲ್ಲ ಕರೆದ್ಬಿಡೋರು, ಬಯಸ್ಕೊಳ್ಳೋರು ಅಲ್ಲಿ. ಸೊ ನನ್ನ ಫಿಲ್ಮ್ ಇಂಡಸ್ಟ್ರಿ ಫಸ್ಟ್ ಎಂಟ್ರಿ ನಾನು ವರ್ಕ್ ಮಾಡೋದಂತ ಒಬ್ಬರು ನಟಿ. ಸೊ ಇವತ್ತಿಲ್ಲಿ ಕೂತಿದ್ದು ತುಂಬ ಖುಷಿ ಆಗ್ತದೆ. ಅದು ಒಟ್ಟಿಗೆ ಕೂತಿರೋದು ಜೊತೆಗೆ ಈ ನಿಮ್ಮ ಈ ವರ್ಷದ ಒಂದು ಪ್ರಯಾಣ ಏನಿದೆ ಕಾಂತಾರದ ಮೂಲಕ ದೇಶದಾದ್ಯಂತ ನೀವು ಚರ್ಚೆಗೆ ಗ್ರಾಸವಾಗಿದ್ದೀರಿ, ಕೆಲವರ ಹೊಟ್ಟೆಯವರಿಗೂ ಗ್ರಾಸವಾಗಿದ್ದೀರಿ, ಆದರೆ ಅನೇಕರ ಅಭಿಮಾನಕ್ಕೆ ನೀವು ಪಾತ್ರರಾಗಿದ್ದೀರಿ. 99.99 ಜನ ಆಶೀರ್ವಾದ ಮಾಡಿದಾಗ ಈ 0.001 ಯಾರೋ ತಲೆ ಕೆಡಿಸ್ಕೋತಾರ. ಪಾಸ್ ಮಾರ್ಕ್ಗೆ 35 ಅಂತೆ ಹೋರಾಟ ಇದ್ದಿದ್ದು ಅಷ್ಟೇ. ಅವತ್ತು 35 ಮಾರ್ಕ್ ತೊಗೊಂಡ್ರೆ ಮುಗೀತು ಅಂತ. 2 ಪ್ರಶ್ನೆಗೆ ಅವಕಾಶ ಇದೆ. ಇಷ್ಟೊಂದು ಕೈಗಳ ಮೇಲೆ ಹೋದ್ರೆ ನೀವೇ ಡಿಸೈಡ್ ಮಾಡಿ, ನಾನಂತೂ ಹೇಳಲ್ಲ ಯಾರು ಪ್ರಶ್ನೆ ಕೇಳಬೇಕು. 2 ಪ್ರಶ್ನೆಗಳು. So talking about cinema culture, talking about sir, one minute, sir. 1 minute, sir. 1 minute, sir. 1 minute. ದಕ್ಷಿಣ ಕನ್ನಡದವರಿಗೆ ಇದು ದೇವನೂರು ಮಾಧವನ್ನೆಲ್ಲ ಭಾರಿ ಅಪ್ರಿಷಿಯೇಟ್ ಮಾಡ್ತಾರೆ. ದಕ್ಷಿಣ ಕನ್ನಡ ಭಾಷೆಯನ್ನು ಯಾರು ಬರೆಯೋದಿಲ್ಲ, ವ್ಯಾಸರಾವ್ ನಿಂಜೂರು ಮತ್ತು ಶಿವರಾಮ್ ಕಾಂತ ಬಿಟ್ಟರೆ. ಅಲ್ಲ ಸರ್, ಇವ್ರು ಮೈಕ್ ಕೊಟ್ಟರೆ ಅವರಿಗೆ ಕೇಳಿಸ್ತಿಲ್ಲ ಆ್ಯಕ್ಚುಲಿ. ತುಂಬ ರಿಲೆವೆಂಟ್ ಅಂತ ಕಾಣ್ತದೆ ಈ ಪ್ರಶ್ನೆ. ನಮಗೆ ನಿಮಗೆ ಗೊತ್ತಿಲ್ಲ, ದಕ್ಷಿಣ ಕನ್ನಡದ ಭಾಷೆ ಬಗ್ಗೆ ನೀವು ಉಪಯೋಗಿಸಿದ ಭಾಷೆ ಬಗ್ಗೆ ಹೇಳಿಕೆ ಇದೆ. ದಕ್ಷಿಣ ಕನ್ನಡದವರಿಗೆ ಭಾಷೆ ಇಲ್ಲ ಹೇಳ್ತಾರೆ. ದಕ್ಷಿಣ ಕನ್ನಡ ಕೆಲವರಲ್ಲ, ದಕ್ಷಿಣ ಕನ್ನಡದಲ್ಲಿ ಭಾಷೆಯಲ್ಲಿ ಬರೆಯೋದೇ ಇಲ್ಲ. ವ್ಯಾಸರಾವ್ ನಿಂಜೂರು ಶಿವರಾಮ್ ಕಾಂತ ಬಿಟ್ಟರೆ ದಕ್ಷಿಣ ಕನ್ನಡದ ಭಾಷೆ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಹಾಸ್ಯ ನಟರು ಮಾತಾಡುವ ಭಾಷೆ ಅಂತೇಳಿ ಈವರೆಗೆ ಇತ್ತು. ಅಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಭಾಷೆಯನ್ನು ತಮಾಷೆ ಭಾಷೆ ಅಲ್ಲ, ಏನು ಸಾವ ಇದು ಕರ್ಮ ಮತ್ತು ಹಾಗೆಲ್ಲ ಉಪಯೋಗಿಸಿ ಕೂಡ ಅದನ್ನು ಒಂದು ಬಹಳ ಒಂದು ಮನಮುಟ್ಟುವ ರೀತಿಯಲ್ಲಿ ನೀವು ಮಾಡಿದ್ದು ಬ್ಯಾಗಿತ್ತು ಹೇಗೆ. ಥ್ಯಾಂಕ್ ಯು ಸರ್. ಏನಂದರೆ ನೀವು ಎದ್ದು ನಿಂತ ಫೋರ್ಸಿಗೆ ಸುಮಾರು ಜನ ಟೆನ್ಷನ್ ಮಾಡ್ಕೊಂಡ್ಬಿಟ್ರು, ಎಂಥದ್ದು ಗಲಾಟೆ ಆಗುತ್ತಲ್ಲ. ಅದಕ್ಕೆ ಇಲ್ಲ ಸರ್, ಇದು ಮೈಕ್ ಕೊಡಿ ಅಂತ. ನಮ್ಮವರಿಗೆ ಪೇಷನ್ಸ್ ಕಡಿಮೆ. ಯಾಕಂತಂದರೆ ನೀವು ಹೇಳಿದಂಥ ಮಾತು 100% ಸತ್ಯ ಸರ್. ಯಾಕಂದರೆ ನಮಗೆ ಬೇಜಾರಾಗ್ತಿತ್ತು. ನಮ್ಮಲ್ಲಿನ ಫಿಲ್ಮ್ ಮೇಕರ್ಸ್ಗಳೇ ಅಲ್ಲಿ ಹೋದಾಗಲೂ ಕೂಡ ಇದನ್ನು ನಮ್ಮಲ್ಲಿ ನಾನು ಕೇಳೇ ಇಲ್ಲಪ್ಪ. ನಮ್ಮ ಕುಂದಾಪುರದಿಂದ ಕಾಸರಗೋಡುವರೆಗೆ ಬೇರೆ ಬೇರೆ ಡೈಲೆಕ್ಟ್ ಬರ್ತಾ ಹೋಗ್ತಾರೆ. ನಮ್ಮ ಮಂಗಳೂರು ಕನ್ನಡ ಆಗ್ಬೋದು, ಕುಂದಾಪುರ ಕನ್ನಡ ಆಗ್ಬೋದು, ತುಳು ಆಗ್ಬೋದು. ಈ ಎಲ್ಲಾದರೂ ಒಂದು ಕಡೆ ಈ ಮಂಡೆ ಪಿರಿ ಪಿರಿ ಅಂದಿದ್ದು ಎಲ್ಲೂ ಕೇಳೇ ಇಲ್ಲ ನಾನು. ಅದೊಂದು ಭಾಳ ಕನ್ನಡ ಫಿಲ್ಮಲ್ಲಿ ಬರ್ತಿತ್ತು ಅದು ಯಾವತ್ತು, ಮಂಡೆ ಪಿರಿ ಪಿರಿ ಅಂತ ಏನೋ ಒಂದು. ಅದೇ ಥರ ಫೆರಿ ಫೆರಿ ಚಿಕನ್ ಏನೋ ಕೇಳಿದ್ದೀವಿ ಇತ್ತೀಚೆಗೆ, ಪಿರಿ ಪಿರಿ ಅನ್ನೋದೆಲ್ಲ ಕೇಳಿರಲಿಲ್ಲ. ಸೊ ಹಾಗಾಗಿ ಬರೀ ಹಾಸ್ಯಕ್ಕೆ ಉಪಯೋಗಿಸ್ತಾರೆ. ಮತ್ತು ನಮ್ಮ ಮಣ್ಣಿನ ಕಥೆಗಳನ್ನು ಅಂತಂದರೆ ಅಲ್ಲಿ ಭಾಷೆನೂ ಇದೆ. ಭಾಷೆ ನಮ್ಮ ಕುಂದಾಪುರದಲ್ಲಿ ಹೇಳ್ತೀವಿ, ನಮ್ಮದು ಭಾಷೆ ಅಲ್ಲ ಬದುಕಂತ. ಸೊ ಆ ಭಾಷೆಯ ಮುಖಾಂತರನೇ ನನ್ನ ಐಡೆಂಟಿಟಿ, ನನ್ನ ಕಥೆಗಳು ಆ ಭಾಷೆಯಲ್ಲಿ ಬಂದಾಗಲೇ ಅದು ಚಂದ, ಅದಕ್ಕೆ ವ್ಯಾಲ್ಯೂ ಎಡಿಷನ್ ಕೂಡ ಆಗುತ್ತೆ ಅಂತ. ಹಾಗಾಗಿ ಇದು ಇವತ್ತಲ್ಲ, ಅಂದರೆ ಉಳಿದವರು ಕಂಡಂತೇಳಿ ರಕ್ಷಿತ್ ಕೂಡ ಅದನ್ನೇ ಯೋಚನೆ ಮಾಡಿಕೊಂಡು ಕಂಪ್ಲೀಟ್ ಆಗಿ ಅದು ತುಳು ಆಗ್ಬೋದು, ಉಡುಪಿ ಕನ್ನಡ ಆಗ್ಬೋದು, ರಾಜ್ಬಿ ಶೆಟ್ಟಿ ಅವರು ಒಂದು ಮೊಟ್ಟೆ ಕತೆ ಮಾಡಿದಾಗಬಹುದು, ಗರುಡಗಮನ ಮಾಡಿದಾಗಬಹುದು. ಸೊ ಅದಾದಮೇಲೆ ಸರ್ಕಾರಿ ಕೂಡ, ಸರ್ಕಾರಿ ಮಂಗಳೂರು ಕನ್ನಡವಲ್ಲ, ಅದು ಕಾಸರಗೋಡು ಕನ್ನಡ. ಅಲ್ಲೊಂದು ಸಣ್ಣ ವ್ಯತ್ಯಾಸ ಅಷ್ಟೇ. ನಮ್ಮ ಇಡೀ ಭಾರತವೇ ಯಾಕೆ ಇಷ್ಟು ಚಂದ ಅಂತಂದರೆ ಇದಕ್ಕೆ ಒಂದು 20-30 ಕಿಲೋಮೀಟರ್ ದಾಟಿದ ತಕ್ಷಣ ಅದೇ ಭಾಷೆ ಒಂದು ಸಣ್ಣ ಡೈಲೆಕ್ಟ್ ಚೇಂಜ್ ಆಗ್ತಾ ಹೋಗ್ಬಿಡುತ್ತೆ.
ಊಟನೇ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ರಿಷಬ್, ನೀವು ಮುಂದುವರಿಸಿ ಮುಗಿಸಿ, ಅದಕ್ಕೆ ಮುಂಚೆ ಸಣ್ಣದೊಂದು ನನಗೆ ಹೇಳೋಕಿದೆ. ಈ ಕಾಂತಾರ ಬಿಡುಗಡೆ ಆದ ಸಮಯದಲ್ಲಿ ಒಂದಷ್ಟು ವಿಮರ್ಶೆ ರಿಷಬ್ ಬಗ್ಗೆ. ಅವ್ರು ಮಂಗಳೂರು ಭಾಷೆ ತಂದು ಹಾಕ್ತಾರೆ, ಕನ್ನಡದವರಲ್ಲ ಹೀಗೆಲ್ಲ. ಆವಾಗ ನನಗೆ ರಿಷಬ್ ಒಂದು ವಾರದ ಹಿಂದೆ ಹೇಳಿದ ಮಾತು ನೆನಪಾಯ್ತು. ಮೇಡಮ್, ನನಗೆ ತುಳು ಕಡಿಮೆ ಬರುತ್ತೆ, ನನಗೆ ಬರೋದೇ ಕನ್ನಡ ಅಂತ ಅವ್ರು ಅಂದರು. ಇದು ಎಷ್ಟು ಜನ ಕನ್ನಡಿಗರಿಗೆ ಗೊತ್ತು ಅಂತ. ಅಲ್ಲ, ಅಂದರೆ ನಾವು ಈ ಬ್ರಹ್ಮವರ ಬ್ರಿಡ್ಜ್ ದಾಟಿದ ಮೇಲೆ ಕುಂದಾಪುರ ಕನ್ನಡ ಶುರುವಾಗುತ್ತೆ. ನಾನು ಕುಂದಾಪುರದವನು, ಈಗೀಗ ನನಗೆ ಮಂಗಳೂರು ಸ್ನೇಹಿತರುಗಳು ಜಾಸ್ತಿ, ಹಾಗಾಗಿ ಸ್ವಲ್ಪ ಅರ್ಥ ಆಗ್ತಿದೆ. ಕೆಲವೊಂದು ಸಂದರ್ಭಗಳು ಮಾತುಗಳು ಆಡ್ತೀವಿ ಚೂರಾಗಿ ಅಂತ. ಹೌದು. ಸೊ ಹಾಗಾಗಿ ಈಗ ನಾವು ಕಾಸರಗೋಡು ಕನ್ನಡ ಅಂತ ನಾನು ಹೇಳ್ತಿದ್ದೆ, ಅಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಒಂಥರ ಸಾಂಗ್ ಥರ ಅಲ್ಲೊಂದು ಟ್ಯೂನ್ ಇದೆ. ಸೊ ಅದನ್ನು ಬರಿಬೇಕಾದ್ರೆ ನಾವು ಅಲ್ಲಿನ ಡೈಲಾಗ್ನ ಅದಕ್ಕೆ ಈ ನಮ್ಮ ಮಮ್ಮೂಟಿ ಮತ್ತೆ ನೋಡ ಎಷ್ಟು ರಿದಮ್ ಇದೆ. ಅದು ಸುಮ್ಮನೆ ಮಾತಲ್ಲ, ಅದು ನಮ್ಮಲ್ಲಿ ಈಗ ಸಾವು ಅಂತ ಈಗ ಸರ್ ಹೇಳಿದ್ರಲ್ಲ, ಈಗ ಸಾವು ಅಂತ ಹೇಳಿದೀವಿ ಅಂತಂದ್ರೆ ಈ ದೇವರಿಗೆ ಇದಕ್ಕೆಲ್ಲ ಬೈಗುಳನೇ ಅಲ್ಲ ನಮ್ಮಲ್ಲಿ, ಅದು ಇಮೋಷನ್ಸ್ ನಮ್ದು ಅಂತ ಅಲ್ಲ. ನಾವೊಂದು ಬೈಗುಳನ್ನು ಕನ್ಸಿಡರ್ ಮಾಡಿಲ್ಲ ಯಾವತ್ತು, ಅದನ್ನು ಕೆಟ್ಟದಾಗಿ ಫ್ರೆಂಡ್ಸಿಗೆ ನಾ ಎಲ್ಲ ವ್ಯವಸ್ಥೆ ಅದೇ ಫೀಲೇ ಮಾಡಿ ಮನಸ್ಸಿಗೆ ತೊಗೊಂಡಿರಲ್ಲ, ನಾವು ಸುಮ್ಮನೆ ಹೇಳಿರ್ತೀವಂತ. ಸೊ ಹಾಗಾಗಿ ಇದು ಪ್ರತಿ ಭಾಗದಲ್ಲೂ ಇರುತ್ತೆ. ಈಗ ನೀವು ನಾರ್ತ್ ಕರ್ನಾಟಕ ಹೋದರೆ ಟಕ್ಕಂತ ಒಂದು ಹೇಳ್ಬಿಡ್ತಾರೆ ಅವ್ರು, ನಮ್ಮವ್ರು ಎದೆ ಹೊಡ್ಕೊಂಡ್ಬಿಡ್ತಾರೆ, ಆ ಭಾಷೆ ಕೇಳ್ಬಿಡ್ತಾರೆ, ಅವಂತ ಮಾತಾಡಿದವು. ಸೊ ಹೀಗಾಗ್ಬಿಡುತ್ತೆ ಅದು ಅಂತ. ನಮ್ಮ ಭಾಷೆ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಬರೀ ಈ ಕಡೆ ಮಾಡ್ತಾರೆ. ಹೌದು, ನಾನು ಹುಟ್ಟಿ ಬೆಳೆದಿದ್ದೆ ಈ ಭಾಗದವ್ರು, ಮತ್ತೆ ಇದೇ ನೋಡಿರ್ತೀನಲ್ವ, ಇನ್ನೂ ಒಂದು 100 ಕತೆ ಹೇಳು ನನ್ನ ಹತ್ರ ಅಂತಂದ್ರೆ ಇನ್ನೂ 100 ಕತೆ ಇದೆ ನನ್ನ ಹತ್ರ ನಮ್ಮೂರ ಕಡೆ ಕತೆಗಳನ್ನ ಹೇಳೋದಕ್ಕೆ. ಸೊ ಆಬ್ವಿಯಸ್ಲಿ ಅದನ್ನು ನಾನು ಸ್ಟ್ರಾಂಗ್ ಆಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೆ ಹೇಳೋದು, ರೈಟರ್ಗಳು ಬರಬೇಕಾದ್ರೆ ಎಲ್ಲ ಭಾಗದಿಂದನೂ ರೈಟರ್ಗಳು ಬರಬೇಕು. ಒಬ್ಬ ನಾರ್ತ್ ಕರ್ನಾಟಕದಿಂದ ಅಥವಾ ಯಾರೋ ಬೆಳಗಾಮೋ ಹುಬ್ಳಿನೋ ಧಾರವಾಡದನೋ ಬಂದರೆ ಅವನು ಅಥೆಂಟಿಕ್ ಆಗಿ ಧಾರವಾಡನೋ ಹುಬ್ಳಿ ಬಗ್ಗೆ ಹೇಳುವಷ್ಟು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವು 100 ವರ್ಷ ಸ್ಟಡಿ ಮಾಡಿದ್ರು ಅವನಷ್ಟು ಅದ್ಭುತವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿ ಕುವೆಂಪುರಾಗಲಿ, ಕಾರಂತರಾಗಲಿ, ಎಲ್ಲರೂ ಬೇಂದ್ರೆಯವರಾಗಲಿ, ಎಲ್ಲರೂ ಅವರ ಕಥೆಯಲ್ಲಿ ಅವರ ಊರಿನ ಆ ಸೊಗಡು ಇದ್ದೇ ಇರ್ತಾ ಇತ್ತು. ಅದಕ್ಕೆ ನಮ್ಗೆ ಆ ಊರಿನ ಚಿತ್ರಣ ಅಷ್ಟು ಚಂದ ಆ ಒಂದು ಬರಹದಲ್ಲಿ ಕಾಣಿಸ್ತಾ ಇತ್ತು. ನಮಗೆ ತುಂಬ ಮುಖ್ಯ ಇರೋದು ಅನ್ಕೊಳ್ತೀನಿ. ಒಳ್ಳೇದಾಗಲಿ ರಿಷಬ್, ಇನ್ನೂ ಒಳ್ಳೆ ಚಿತ್ರಗಳನ್ನ ಮಾಡಿ ಮುಂದಿನ ಸರ್ತಿನೂ ಮಂಗಳೂರು ಸಾಹಿತ್ಯೋತ್ಸವಕ್ಕೆ ಬನ್ನಿ. ನಾನು ಮುಂಚೆನೆ ಹೇಳ್ತಾ ಇದ್ದೆ, ಸಾಕು ಅಂತ ಹೇಳಿದ್ದಾರಪ್ಪ, ಮುಗಿಸೋಕೆ ಹೇಳಿದ್ದಾರೆ ತಂದೆ, ಅಲ್ಲಿ ಮುಗಿಸೋಕೆ ಹೇಳಿದ್ದಾರೆ, ಮುಗಿಸೋಕೆ ಹೇಳಿದ್ದಾರಪ್ಪ. ಇದು ಮುಗಿದ್ಮೇಲೆ ನೀವು ಮಾತಾಡ್ಕೊಳ್ಳಿ ಅವ್ರ ಹತ್ರ. ಸರ್ ಕೇಳಿಸಿಲ್ಲ, ಬಂದ ತಕ್ಷಣ ಊಟಕ್ಕೆ ಹೋಗಿದ್ದಲ್ಲ ನಾನು, ಆ ಕೈ ತೊಳ್ಕೊಳ್ದೇ ಇರೋದು ಹೇಗೆ ಅಂತ ಅದು ಇಲ್ಲೇ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಇದು ಊಟ ಮಾಡಲೇಬೇಕಲ್ಲ. ಧನ್ಯವಾದ, ಒಳ್ಳೇದಾಗಲಿ. ಮುಂದಿನ ಸರ್ತಿನೂ ಸಾಹಿತ್ಯೋತ್ಸವಕ್ಕೆ ಬನ್ನಿ ಅಂತ ಕೇಳ್ಕೊತೀನಿ ನಾನು, ಅಲ್ವಾ, ಭಾರತ್ ಫೌಂಡೇಶನ್ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್, Ashwini, Iyer, Prakash, Belawadi and Rishab Shetty. Thank you all. On behalf of the entire audience, I would like to express our deepest appreciation and gratitude to our distinguished speakers. Truly a wonderful session, the crowd says it all. Now, I request Shri V. Nagaraj ji, Honorary Secretary of Mythic Society, to give token of gratitude to our esteemed guest Prakash Belawadi sir and Malavika Avinash madam. Sir. Live. Sorry. Now I request Shri Sunil Kulkarni ji, Trustee, Bharat Foundation, to give token of gratitude to Mrs. Ashwini Iyer Tiwari and Rishab Shetty.